ವಖಾಡ ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್. ಇದೇ ಪರಪ್ಪನಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಪಡೆದುಕೊಂಡಿದ್ದದ್ದು ದರ್ಶನ್. ಇದೇ ಕಾರಣಕ್ಕೋಸ್ಕರವಾಗಿ ಅಲ್ಲಿನ ಅನೇಕ ಅಧಿಕಾರಿಗಳು ಸಸ್ಪೆಂಡ್ ಕೂಡ ಆದರು. ಅಧಿಕಾರಿಗಳು ಸಸ್ಪೆಂಡ್ ಆದರು ಅಂತ ಹೇಳಿ ಏನು ಸಿಂಪತಿ ಇಲ್ಲ. ಅವರು ಏನೋ ನಿಯಮಗಳನ್ನು ಮೀರಿದ್ರು ಸಸ್ಪೆಂಡ್ ಆಗಿದ್ದಾರೆ ಅಂತ ಇಟ್ಕೊಳ್ಳೋಣ. ಆದರೆ ಇವತ್ತಿಗೆ ಅದೇ ದರ್ಶನ್ ಎಲ್ಲಿಂದ ಶುರುವಾಗಿತ್ತೋ ಎಲ್ಲವೂ ಕೂಡ ಅಲ್ಲಿಗೆ ಬಂದು ಮತ್ತೆ ನಿಂತಿದ್ದಾರೆ. ನಮ್ಮನ್ನು ಅಪ್ಪಿತಪ್ಪಿಯೂ ಬಳ್ಳಾರಿ ಜೈಲಿಗೆ ಹಾಕ್ಬಿಡಬೇಡಿ, ಇಲ್ಲಿ ಊಟ ತಂದು ಬಿಸಾಕ್ತಾ ಇದ್ದಾರೆ, ದಿಂಬು ಹಾಸಿಗೆ ನನಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಸೇರಿದಂತೆ ಅನೇಕ ವಿಚಾರಗಳಲ್ಲಿ ನಮಗೆ ಅಮ್ಮನಿಗೆ ಹುಷಾರಿಲ್ಲ, ಹಾಗಾಗಿ ನನ್ನನ್ನು ನೀವು ಯಾವುದೇ ಕಾರಣಕ್ಕೂ ಬಳ್ಳಾರಿ ಜೈಲಿಗೆ ಹಾಕಬೇಡಿ, ಅಮ್ಮ ನಾನು ಇಲ್ಲೇ ಇದ್ದರೆ ಇಲ್ಲೇ ಬಂದು ನೋಡ್ಕೊಂಡು ಹೋಗಬಹುದು ಎನ್ನುವುದರಿಂದ ಹಿಡಿದು ಅನೇಕ ವಿಷಯಗಳ ಬಗ್ಗೆ ಕೇಳ್ಕೊಳ್ತಾ ಇದ್ದಾರೆ. ಈ ಪರಪ್ಪನಗ್ರಹಾರ ಜೈಲು ಅನ್ನೋ ವಿಚಾರದಲ್ಲಿ 2 ವರ್ಷನ್ಸ್ ಇದೆ. ಇದರಲ್ಲಿ ಒಂದು, ಇಲ್ಲಿ ಸೌಲಭ್ಯಗಳೇ ಸಿಗಲ್ವಾ, ಹಣ ಕೊಟ್ಟರೆ ಇಲ್ಲಿ ಏನೂ ಸಿಗಲ್ವಾ ಅನ್ನೋ ಒಂದು ವಿಚಾರ ಇದ್ದಾಗ ಬಹಳ ದಿನಗಳಿಂದಿರ್ತಕ್ಕಂಥ ಮಾತೇನು ಅಂತ ಹೇಳಿದ್ರೆ ಹಣ ಕೊಟ್ಟರೆ ಅಲ್ಲಿ ಏನು ಬೇಕಾದರೂ ಸಿಗುತ್ತೆ ಅಂತ ಇತ್ತು. ಕೆಲವು ಜೈಲಿನ ಅಧಿಕಾರಿಗಳು ಸಸ್ಪೆಂಡ್ ಆದ ನಂತರದಲ್ಲಿ ಚಿತ್ರಣ ಬದಲಾಗಿರಬಹುದು. ಜೈಲಿನ ಕೆಪಾಸಿಟಿಯಿಂದ ಹಿಡಿದು ಬೇರೆ ಬೇರೆ ವಿಚಾರಕ್ಕೆ ಮಾತನಾಡೋದಾದರೆ ಅದು ಕೆಪಾಸಿಟಿಗಿಂತ ಮೀರಿ ಅನೇಕ ವಿಚಾರಣಾಧೀನ ಖೈದಿಗಳಿಗೆ ಅದು ವಾಸಸ್ಥಾನವಾಗಿದೆ ಎನ್ನುವುದರಿಂದ ಹಿಡ್ಕೊಂಡು ಈಗ ದರ್ಶನ್ ಕೇಸ್ ಅಂತ ಬಂದಾಗ ಎಕ್ಸ್ಕ್ಲೂಸಿವ್ ಆಗಿ ಏನಾದರೂ ಪರಪ್ಪನಗ್ರಹಾರ ಜೈಲು ಬಿಹೇವ್ ಮಾಡ್ತಾ ಇದೆಯಾ, ದರ್ಶನ್ ಕೇಳಬಾರ್ದೇನಾದರೂ ಕೇಳ್ತಾ ಇದ್ದಾರಾ, ರಾಜಾತಿಥ್ಯ ನನಗೇನೋ ಬೇಡ ಸ್ವಾಮಿ, ಮಿನಿಮಮ್ ಒಬ್ಬ ವಿಚಾರಣಾಧೀನ ಖೈದಿಗೆ ಜೈಲಿನ ಮ್ಯಾನ್ಯುಯಲ್ ಕೊಡಬಹುದಾದಂಥ ಸೌಲಭ್ಯಗಳನ್ನು ನನಗೆ ಕೊಟ್ಟರೆ ಸಾಕು, ಊಟ ತರಿಸ್ಕೊಳ್ಬಾರ್ದಾ, ನಾನು ತಿಂಡಿ ತರಿಸ್ಕೊಳ್ಬಾರ್ದಾ, ನಾನು ಮಾತನಾಡುವಂತಿಲ್ವಾ, ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತಿಗೆ ಕೋರ್ಟ್ನ ಮುಂದೆ ಕೇಳ್ಕೊಳ್ತಾ ಇದ್ದಾರೆ. ಹಾಗಾದರೆ ಇದೇ ದರ್ಶನ್ಗೆ ಈ ಬಾರಿ ಕೋರ್ಟ್ ಕಡೆಯಿಂದ ಫೆಸಿಲಿಟಿಗಳು ಸಿಗುತ್ತಾ, ಜೈಲಲ್ಲಿ ಇಂಥದ್ದೆಲ್ಲ ಕೊಡಬೇಕಪ್ಪ ಅಂತ ಸಿಗುತ್ತಾ, ಬಳ್ಳಾರಿ ಜೈಲಿಗೆ ಯಾವುದೇ ಕಾರಣಕ್ಕೂ ಹಾಕಬಾರದು ಅಂತ ಏನಾದರೂ ಆರ್ಡರ್ ಮಾಡುತ್ತಾ, ಅಥವಾ ಕಳಿಸಿ ಬಳ್ಳಾರಿ ಜೈಲಿಗೆ ಅಂತ ಹೇಳುತ್ತಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕಾನೂನು ಏನೇನು ಹೇಳ್ತಾ ಇದೆ, ಜೈಲಿನ ಮ್ಯಾನ್ಯುಯಲ್ ಏನು ಹೇಳುತ್ತೆ, ಇವರ ವಾದಗಳೇನು, ಜೊತೆಗೆ SPP ಅವರ ವಾದ ಏನಿತ್ತು, ಪ್ರಸನ್ನ ಕುಮಾರ್ ಅವ್ರದ್ದು ನೋಡ್ತಾ ಬರೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಈ ಒಂದು ಡಿಬೇಟಲ್ಲಿ ಲೋಕೇಶ್ವರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಅವರೇ ತಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ಸಂಕೇತ್ ಅಣಿಗೆ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸ್ವಾಗತ ಸಂಕೇತ್ ಸರ್ ತಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ. ಈಗ ನನ್ನ ಮೊದಲಿಗೆ ಲೋಕೇಶ್ವರ್ ಸರ್ ಕೇಳಿಬಿಡಿ. ಲೋಕೇಶ್ವರ್ ಸರ್, ಈಗ ಇಲ್ಲಿ ಕೇಳ್ಕೊಳ್ತಿರೋದೇನು ಅಂತ ಹೇಳಿದ್ರೆ, ಒಂದು ಬಳ್ಳಾರಿ ಜೈಲಿಗೆ ಹಾಕಬೇಡಿ, ಇನ್ನೊಂದು ಒಬ್ಬ ವಿಚಾರಣಾಧೀನ ಖೈದಿ ಅಷ್ಟೇ ನಾನೇನು ಈಗ ಎಲ್ಲ ವಿಚಾರಣೆ ಮುಗಿದು ಹೋಗಿ ಖೈದಿ ಅಂತಾನೋ ಕಠಿಣ ಕಾರಾಗೃಹ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥದ್ದು ಖೈದಿ ಅಲ್ಲ, ನನಗೆ ಕಾನೂನಾತ್ಮಕವಾಗಿ ಯಾವ ಸೌಲಭ್ಯಗಳು ಸಿಗಬೇಕು ಅದು ಸಿಗಬೇಕು, ಹಿಂದಿನ ರಾಜಾತಿಥ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿಗೆ ಏನೂ ಇಲ್ದಂಗೆ ಮಾಡಬೇಡಿ ಅಂತ. ದರ್ಶನ್ಗೆ ಮ್ಯಾನ್ಯಲ್ ಪ್ರಕಾರ ಹೋದಾಗ ಈ ದಿಂಬು ಹಾಸಿಗೆ, ಮನೆಯಿಂದ ಊಟ, ಬಟ್ಟೆ, ಶೂ ಇದೆಲ್ಲ ಹಾಕಬಾರದು ಅಂತಿದ್ಯಾ ಲೋಕೇಶ್ವರ್ ಸರ್? ಖಂಡಿತ ಕೊಡಕ್ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಇವ್ರು ಒಬ್ರೇ ಅಲ್ಲ, ಅಲ್ಲಿರೋದ್ರೊಳಗಡೆ ಸಾವಿರಾರು ಜನ ಕೈದಿಗಳು ಬೇರೆ ಬೇರೆ ಆರೋಪಗಳ ಮೇಲೆ ಅಲ್ಲಿದ್ದಾರೆ. ಕೆಲವರು ಅಪರಾಧಿಗಳಾಗೂ ಇದ್ದಾರೆ. ಮ್ಯಾನ್ಯುಯಲ್ ಅಲ್ಲಿ ಇದು ಒಂದು ಪನಿಷ್ಮೆಂಟ್ ಪೀರಿಯಡ್ಗೆ ಕೊನೆಯಲ್ಲಿ ಡಿಸೈಡ್ ಆದಾಗ ಇದನ್ನು ಪನಿಷ್ಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ, ಈ ಡೇಸ್ ಅನ್ನು ಕನ್ಸಿಡರ್ ಮಾಡ್ತಾರೆ. ಅದು ಗೊತ್ತಿರೋ ವಿಚಾರ ಅಂತ ತಿಳ್ಕೊಂಡಿದ್ದೀನಿ ನಾನು. ಹಾಗಾಗಿ ಈ ಮ್ಯಾನ್ಯುಯಲ್ ಅಲ್ಲಿ ಅಲ್ಲಿ ಕೈದಿಗಳಿಗೆಲ್ಲ ಏನ್ ಕೊಡಬಹುದು ಏನ್ ಕೊಡಬಾರ್ದು ಅನ್ನೋದು ಒಂದು ಸಿಸ್ಟಮ್ ಅನ್ನ ಮಾಡಿಕ್ಕಿದ್ದಾರೆ, ಅದು ಮ್ಯಾನ್ಯುಯಲ್ ಬರ್ದಿದ್ದಾರೆ. ಅದನ್ನ ಹೊರತಾಗಿ ಅವರು ಬೇರೆ ಕೇಳಕ್ಕೆ ಬರೋದಿಲ್ಲ. ಎಕ್ಸೆಪ್ಷನ್ ನಲ್ಲಿ ಇದೆ, ಯಾವಾಗ ಆತನಿಗೆನೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ನಿಮ್ಗೆ ಗೊತ್ತಿದೆ, ಕೆಳಗಡೆ ಇಂಡಿಯನ್ ಸ್ಟೈಲ್ ನಲ್ಲಿ ಟಾಯ್ಲೆಟ್ ಯೂಸ್ ಮಾಡಕ್ಕಾಗಲ್ಲ ಅಂದಾಗ ಅದನ್ನ ವೆಸ್ಟರ್ನ್ ಸ್ಟೈಲ್ ಯೂಸ್ ಮಾಡೋಕೆ ಕಮೋಡ್ ಅನ್ನ ಕೊಟ್ರು ಹಿಂದೆ, ಅದೇ ಬಳ್ಳಾರಿಯಲ್ಲೇ. ಸೊ ಕೆಲವು ಫೆಸಿಲಿಟಿಗಳನ್ನ ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಕೊಡೋದು, ಅಥವಾ ಮೆಡಿಸಿನ್ಸ್ ಬೇಕಾದ್ರೆ ಎಲ್ಲಿ ಆಸ್ಪತ್ರೆ ಅಲ್ಲಿ ಒಳಗಡೆ ಸಿಗದಲ್ಲ ಇರೋದನ್ನ ಬೇರೆ ಕಡೆಯಿಂದ ತರಿಸ್ಕೊಡೋದು. ಮತ್ತೆ ಈಗ ಆತ ಚಳಿ ಮತ್ತೊಂದು ಪ್ರಶ್ನೆಗಳಂದಾಗ ಬೇರೆ ಎಲ್ಲಾರ್ಗು ಏನಲ್ಲಿ ಪ್ರಶ್ನೆ ಇದೆ, ವಾತಾವರಣ ಏನಿದೆ ಅನ್ನೋದು ಅಸೆಸ್ ಇದೆ. ಹಾಗಾಗಿ ನಾನ್ ಹೇಳಿದ್ದನ್ನ ಕೇಳಬೇಕು ಅಂತ ಪ್ರಶ್ನೆಗಳು ಬರೋದಿಲ್ಲ ಅಲ್ಲಿ. ಯಾವುದೇ ಆರೋಪಿತರು ಅಲ್ಲಿದ್ದಾರೆ, ಅಪರಾಧಿ ಆರೋಪಿತರು, ನಾಳೆ ಎಲ್ಲರೂ ಈ ಪ್ರಶ್ನೆ ತರ್ತಾರೆ, ಇವ್ರೊಬ್ಬರದೇ ಆಗೋದಿಲ್ಲ ಇದು.
ಹಾಗಾಗಿ ಒಂದು ವ್ಯವಸ್ಥೆಯಲ್ಲಿ ಏನು ಎಲ್ಲರಿಗೂ ಒಂದೇ ಲೋಕೇಶ್ವರ್ ಸರ್ ಏನಿರುತ್ತೆ ಅಂತ ಹೇಳಿ ಸರ್ ಹೋಗ್ಲಿ. ಈ ಜೈಲಲ್ಲಿ ಇವಾಗ ಏನಿರುತ್ತೆ ಎಲ್ಲ ಬಹುತೇಕವಾಗಿ ನಾವು ಈ ಜೈಲಿನ ಮ್ಯಾನ್ಯಲ್ ಅಂತ ಬಂದಾಗ ಬ್ರಿಟಿಷರ ಕಾಲದ್ದೇ ಅಳವಡಿಸ್ಕೊಂಡು ಬಂದ್ಬಿಟ್ಟಿದ್ವಿ. ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸಗಳಾಗಿರಬಹುದು. ಇವತ್ತು ಅದನ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತಾ? ಸಿಸ್ಟಮ್ ಇದೆ ಅಂತ ಹೇಳೋದೆಲ್ಲ ಸುಳ್ಳು. 100% ಅವ್ರಿಗೆ ಓದೋದಕ್ಕೆ ನೋಡಿ ಅಲ್ಲಿ ಲೈಬ್ರರಿ ಇದೆ, Okay. ನ್ಯೂಸ್ ಪೇಪರ್ ಮತ್ತೊಂದು ಓದೋದಕ್ಕೆ, ಮತ್ತೆ ಇವ್ರಿಗೆ ವಾಕ್ ಗೀಕು ಬೇರೆ ಟೈಮಲ್ಲಿ ಮಾಡೋದಕ್ಕೆ ಟೈಮಿಂಗ್ಸ್ ಇದೆ. ಅವ್ರಿಗೆ ಆಚೆ ಬಂದು ಓಡಾಡೋದಕ್ಕೆ ಸ್ವಲ್ಪ, ಮತ್ತೆ ಸ್ನಾನ ಮಾಡೋದಕ್ಕೆ ಡೈಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ. 3 ಹೊತ್ತು ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮತ್ತೆ ಟೀ ಕಾಫಿ ಕೊಡೋ ವ್ಯವಸ್ಥೆಗಳಿದೆ. ಇದ್ಯಾವ್ದು ಬ್ರಿಟಿಷ್ ಸಿಸ್ಟಮ್ ಅಲ್ಲಿ ಇರ್ಲಿಲ್ಲ. ಇದು ಅರ್ಥ ಆಯ್ತಾ? ಇದೆಲ್ಲ ಮಾಡರ್ನೈಸ್ಡ್ ಒಂದು ಪ್ರಿಸನ್ ಲೈಫ್ ಇದು. ಅಲ್ಲಿ ಬೇರೆ ಏನೋ ಡಿವಿಷನ್ಸ್ ಇದೆ, ವಿಚಾರಣಾಧಿ ಕೈದಿಗಳಲ್ಲೂ ಡಿವಿಷನ್ಸ್ ಇದೆ. ರಾಜಕೀಯ ಪ್ರೇರಿತ ಆದಂತ ಆರೋಪಿತರು ಅಥವಾ ಸೆಲೆಬ್ರಿಟೀಸ್ ಇದ್ರೆ ಅವರಿಗೆ ಬೇರೆ ಫೆಸಿಲಿಟಿ ಕೊಡ್ತಾರೆ. ಈ ಕ್ರೈಮ್ ಮಾಡಿದವ್ರಿಗೆ ಅಂದ್ರೆ ರೇಪ್ ಈ ತರ ಮಾಡಿದ ವರ್ಗನೇ ಬೇರೆ. ಈ ಕ್ಯಾಟಗರಿ ABC ಅಂತ ಅಲ್ಲೂ ಇದೆ. ಹಾಗಾಗಿ ಆ ತರದಲ್ಲಿ ಅವ್ರವ್ರಿಗೆ ಬೇರೆ ಬೇರೆ ಫೆಸಿಲಿಟಿ ಕೊಡ್ತಾರೆ. ಈ ರಾಜಕೀಯ ಪ್ರೇರಿತ ಕೈದಿಗಳಿಗೆ ಟಿವಿ ಫೆಸಿಲಿಟಿ, ನ್ಯೂಸ್ ಪೇಪರ್, ಮತ್ತೊಂದು ಎಲ್ಲ ಅವಕಾಶಗಳು, ಅವ್ರಿಗೆ ಮೆಡಿಸಿನ್ಸ್ ಬೇಕಿದ್ರೆ, ಹೊರಗಡೆ ಎಲ್ಲ ಟ್ರೀಟ್ಮೆಂಟ್ ಬೇಕಿದ್ರೆ. ಲೋಕೇಶ್ವರ್ ಸರ್ ಹೇಳೋ ಪ್ರಕಾರ ಪರಪ್ಪನ ಅಗ್ರಹಾರ ಪರ್ಫೆಕ್ಟ್, ಎಲ್ಲವೂ ಅದ್ಭುತವಾಗಿದೆ, ಅಮೋಘವಾಗಿದೆ, ಜೈಲಿನ ಮ್ಯಾನ್ಯಲ್ ಪ್ರಕಾರ ನಡೀತಾ ಇದೆ ಅಂತ ನಾನು ಭಾವಿಸ್ಲಾ ಈಗ? ಖಂಡಿತ. ಈಗ ಅಲ್ಲಿ ಬರೀ ಒಬ್ರು ಹೇಳಿದ್ರಲ್ಲ, ಬೇರೆ ಇದಕ್ಕೆ ಆಕ್ಟಿವಿಸ್ಟ್ಗಳು ಬೇಕಾದಷ್ಟು ಇದನ್ನ ವಾಚ್ ಮಾಡೋರಿದ್ದಾರೆ. ಪ್ರತಿಯೊಬ್ಬ ರೌಡಿಗಳು ಮತ್ತೊಬ್ರು ಅವರೆಲ್ಲ ಈ ತರದ ವಿಚಾರಗಳನ್ನ ಬಳಸ್ಕೊಂಡು ಕೆಲವು ಆಕ್ಟಿವಿಸ್ಟ್ಗಳ ಮೂಲಕ ಕೋರ್ಟ್ ಕಚೇರಿ ಈಗ ಆಲ್ರೆಡಿ ಹೋಗಿದ್ದಾರೆ, ಆಯೋಗಗಳಿಗೆ ಅರ್ಜಿಗಳು ಕೊಟ್ಟಿದ್ದಾರೆ, ಹ್ಯೂಮನ್ ರೈಟ್ ಕಮಿಷನ್ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಇದನ್ನ ವಾಚ್ ಮಾಡೋಂತ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಅದೆಲ್ಲ ನಡೀತಾ ಇದೆ. ನಾನು ಹೇಳ್ತಾ ಇದೀನಲ್ಲ, ಸುಮಾರು ಏನು ಒಂದು ಬರೀ ಪರಪ್ರಗ್ರಹದಲ್ಲೇ ಒಂದು 15,000 ಹೆಚ್ಚು ಆರೋಪಿತರು ಅಲ್ಲಿ ಇದ್ದಾರೆ. ಅಲ್ಲಿ ಕೆಪಾಸಿಟಿ ಬಂದು 5,000 to 6,000 ಇರೋದು 15,000 ಮೇಲೆ. ಥ್ರೂಔಟ್ ಕರ್ನಾಟಕದಲ್ಲಿರೋ ಆರೋಪಿತರಲ್ಲಿ 5,000ಕ್ಕೂ ಹೆಚ್ಚು ಜನ ಜಾಮೀನಾದ್ರೂ ಬಿಡಿಸ್ಕೊಳಕ್ ಆಗಿಲ್ಲ. ಅವರು ಜಾಮೀನ್ದಾರ ಇಲ್ಲದಲ್ಲೇ ಅಂತವ್ರು ಒಳಗಡೆ ಇದ್ದಾರೆ. ನಿಮ್ಗೆ ಅದು ಗೊತ್ತಿರ್ಲಿ. ಇದೆಲ್ಲದು ಹಿನ್ನೆಲೆಯಲ್ಲಿ ಏನ್ ಹೇಳೋದು ಅಂದ್ರೆ, ಏನು ಸಿಸ್ಟಮ್ ಅನ್ನ ಅಲ್ಲಿ ರಾಜರು ಯಾರು ಮಹಾರಾಜರು ಕೂತ್ಕೊಂಡಲ್ಲಿ ನಡೆಸ್ತಾ ಇಲ್ಲ. ಅಲ್ಲಿ ಅಲ್ಲೂ ಬೇರೆ ಸೀನಿಯರ್ IPS ಆಫೀಸರ್ ಅವನೇ 1 ವರ್ಷ ಇರ್ತಾರೋ 2 ವರ್ಷ ಇರ್ತಾರೋ ಚೇಂಜ್ ಆಗ್ತಾರೆ, ಬೇರೆಯವ್ರು ಬರ್ತಾರೆ. ಈ ತರ ವ್ಯವಸ್ಥೆಯಲ್ಲಿ ಯಾವ್ದ್ರಲ್ಲಿ ಪರ್ಮನೆಂಟ್ಸ್ ಇಲ್ಲ. ಹಾಗಾಗಿ ಸೂಪರ್ವಿಷನ್ ಡಿಫರೆಂಟ್ ಆಗಿ ನಡೆಯುತ್ತೆ ಅಲ್ಲಿ. ಇದ್ದಾರೆ. ನಾನು ಸಂಕೇತ್ ಸರ್ ಕೇಳ್ಬಿಡ್ತೀನಿ. ಸಂಕೇತ್ ಸರ್, ದರ್ಶನ್ ಈ ಕೇಸಲ್ಲಿ ರಾಜಾತಿಥ್ಯ ಆಗಿದ್ದು ಹೌದು, ಕೆಲ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದು ಹೌದು, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು ಹೌದು. ಇದೇ ಗ್ರೌಂಡ್ ಮೇಲೆ ಈ ವಿಚಾರಣಾಧೀನ ಖೈದಿಯನ್ನು ಅಥವಾ ನ್ಯಾಯಾಂಗಬಂಧನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾವು ನೋಡಬೇಕಾ? ಪಾಯಿಂಟ್ 1. ಈಗ ಇದೆಲ್ಲ ಬಿಟ್ಟು ಈಗ ಫ್ರೆಶ್ ಆಗಿ ಕೋರ್ಟ್ ಮುಂದೆ ದರ್ಶನ್ ಎನ್ನುವ ಆರೋಪಿ ಏನು ಕೇಳ್ತಾ ಇದ್ದಾರೋ ಅದು ಸರಿಯಾ ತಪ್ಪಾ, ಅಥವಾ ಕೇಳಬಾರದು ಕೇಳ್ತಾ ಇದ್ದಾರಾ, ಎಕ್ಸ್ಟ್ರೀಮ್ ಆಗಿ ಏನಾದ್ರು ಕೇಳ್ತಾ ಇದ್ದಾರಾ, ಐಷಾರಾಮಿ ಕೇಳ್ತಾ ಇದ್ದಾರಾ, ಇಲ್ಲ ಸೌಲಭ್ಯ ಕೇಳ್ತಾ ಇದ್ದಾರಾ, ಇಲ್ಲ ಅಗತ್ಯವನ್ನ ಕೇಳ್ತಾ ಇದ್ದಾರಾ ಅಂತ ನೋಡಿ. ಒಂದ್ಸಲಿ ಅಂಡರ್ ಟ್ರಯಲರ್ ಆಗ್ಲಿ ಅಥವಾ ಕನ್ವಿಕ್ಟರ್ ಆಗ್ಲಿ, ಒಂದು ಜೈಲಿಗೆ ಹೋದ ನಂತರ ಅವರ ನಿಯಮಾವಳಿಗಳಿಗೆ ಒಳಪಡ್ತಾರೆ. ಅವರು ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತಂದ್ರೆ ಇಟ್ ಈಸ್ ದ ಪ್ರಿರಾಗೇಟಿವ್ ಅಂಡ್ ವಿತ್ ಇನ್ ದ ಜೂರಿಸ್ಟಿಕ್ಷನ್ ಆಫ್ ದ ಜೈಲ್ ಅಥಾರಿಟೀಸ್ ಓನ್ಲಿ. ಅದರಲ್ಲಿ ಯಾರು ಏನು ಇಂಟರ್ಫಿಯರ್ ಮಾಡೋದಕ್ಕೆ ಬರೋದಿಲ್ಲ. ಮತ್ತೆ ಅನ್ಲೆಸ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಫಾರ್ ಅನ್ ಅಕ್ಯೂಸ್ಡ್, ಅವ್ರಿಗೆ ಏನಾದ್ರು ಬಹಳ ತೊಂದರೆ ಆಗ್ತಾ ಇತ್ತು ಅಂದ್ರೆ, ಇಫ್ ಈಸ್ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್ ಅಂತ ತಿಳ್ಕೊಳ್ಳಿ, ಏನಾದ್ರು ಟ್ರೀಟ್ಮೆಂಟ್ ನಡೀತಾ ಇತ್ತು ಅಥವಾ ಟ್ರೀಟ್ಮೆಂಟ್ ಇದು ಹತ್ರ ಇತ್ತು, ಅಂತ ಸಂದರ್ಭಗಳಲ್ಲಿ ಎಕ್ಸ್ಟ್ರೀಮ್ ಸರ್ಕಮ್ಸ್ಟಾನ್ಸ್ ನಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಂಡು ಅದನ್ನು ತಿಳಿಸಬಹುದು. ಹೊರತಾಗಿ ನನಗೆ ಇದೇ ಜೈಲ್ ಬೇಕು, ಅದೇ ಜೈಲ್ ಬೇಕು, ಇದೇ ರೀತಿ ಇರಬೇಕು, ಅದೇ ರೀತಿ ಇರಬೇಕು ಅನ್ನೋದಕ್ಕೆ ಇವ್ರು ಮಹಾನ್ ಕಾರ್ಯ ಮಾಡಿ ಬಂದಿರೋಲ್ಲ. ಅಲ್ಲಿ ಅವರು ಯಾರು ಮಾಡ್ತಾರಂತ ಕೆಲಸ ಮಾಡಿ ಅಲ್ಲಿ ಬಂದಿರ್ತಾರೆ. ಎಲ್ಲರಿಗೂ ಏನ್ ಟ್ರೀಟ್ಮೆಂಟ್ ಇರುತ್ತೆ ಅದೇ ಟ್ರೀಟ್ಮೆಂಟ್ ಅವ್ರಿಗೂ ಕೂಡ. ಹಾಗಾಗಿ ಸೆಲೆಕ್ಷನ್ ಆಫ್ ಎ ಜೈಲ್ ಈಸ್ ನಾಟ್ ವಿದಿನ್ ದ ಡೊಮೇನ್ ಆರ್ ಪ್ರಿರಾಗೇಟಿವ್ ಆಫ್ ದ ಒನ್ ಹೂ ಹ್ಯಾಸ್ ಬಿನ್ ಜೈಲ್ಡ್. ಈಗ ಸುಪ್ರೀಂ ಕೋರ್ಟ್ ಜನವರಿ 17, 2025 ಜಸ್ಟಿಸ್ ಮಹಾದೇವನ್ ಹಾಗೂ ಪರ್ಡಿವಾಲಾ ಅವರು ಪೀಠ ಹೇಳ್ತದೆ, ಅನ್ಲೆಸ್ ದಿ ಶಿಫ್ಟಿಂಗ್ ಆಫ್ ದಿ ಪರ್ಸನ್ or an inmate from one jail to another prison, one prison to another prison is arbitrary.
or not based on a sound reason, then it is considered as arbitrary. Only under those circumstances, prisoner should be heard ಅಂತ ಹೇಳ್ತದೆ. ಅಂದಾಗ ಅವಾಗ ಮಾತ್ರ ಕೋರ್ಟ್ ಇಂಟರ್ಫಿಯರ್ ಮಾಡೋದಕ್ಕೆ ಬರುತ್ತೆ. ಅದರ್ವೈಸ್ ಇಟ್ ಇಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಆಫ್ ದಿ ಜೈಲ್ ಅಥಾರಿಟಿ. ಓಕೆ, ಅವ್ರು ಯಾವ ರೀತಿ ಅಡ್ಮಿನಿಸ್ಟ್ರೇಟ್ ಮಾಡ್ಬೇಕು, ಯಾರನ್ನ ಎಲ್ಲಿಡ್ಬೇಕು, ಯಾವ ಕಡೆ ಕಳಿಸ್ಬೇಕು, ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು ಮಾಡಬಾರ್ದು ಅನ್ನೋದು ದಟ್ ಇಸ್ ವಿದಿನ್ ದ ಅಡ್ಮಿನಿಸ್ಟ್ರೇಟಿವ್ ಜೂರಿಸ್ಡಿಕ್ಷನ್ ಆಫ್ ಎ ಜೈಲ್ ಅಥಾರಿಟಿ, ನಾಟ್ ಇವನ್ ವಿತ್ ದ ಡೊಮೇನ್ ಆಫ್ ದಿ ಕೋರ್ಟ್ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹಾಗಾಗಿ ಯಾರೇ ಇಲ್ಲಿ ಇವತ್ತು ಈ ದರ್ಶನದಲ್ಲಿ ಮತ್ತೊಬ್ರು ಇರ್ಲಿ, ಇವರು ಸೌಲಭ್ಯ ಅಂತ ಏನೇ ಕೇಳೋದಿದ್ರೆ ಅದು ಸಾಧ್ಯವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಫೈನ್. ಸಂಕೇತ್ ಸರ್, ನನ್ನ ಪಾಯಿಂಟ್ ಏನಿದೆ ಅಂದ್ರೆ ಇದನ್ನ ಜೈಲು ಅಧಿಕಾರಿಗಳು ಮಾತ್ರ ನಿರ್ಧಾರ ಮಾಡಬೇಕು, ಅದು ಅವರ ವ್ಯಾಪ್ತಿಗೆ ಮಾತ್ರ ಬರುತ್ತೆ ಅಂತ ಹೇಳಿದ ಮೇಲೆ ಇದೇ SPP ರೇಣುಕಾಸ್ವಾಮಿ ಪರ ವಕೀಲರು ಇವರನ್ನ ನೀವು ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು, ಇಲ್ಲಿ ಇಟ್ಕೋಬಾರದು, ಇವರು ಇದಕ್ಕಿಂತ ಮುಂಚೆ ಬೇಲ್ ಸಿಕ್ಕಾಗ ಯಾವ್ಯಾವ ಜೈಲುಗಳಲ್ಲಿ ಇವರೆಲ್ಲ ಇದ್ರೋ ಅದೇ ಜೈಲಲ್ಲಿ ಇವರು ಇಡಬೇಕು ಅಂತ ಹೇಳಿ SPP ವಾದ ಮಾಡಬಹುದಾ? ಹಾಗಾದ್ರೆ ಅವ್ರು ವಾದ ಮಾಡಬಹುದು, ಅವರು ವಾದ ಮಾಡಬಹುದು, ಇವರು ಶಿಫ್ಟ್ ಮಾಡಬೇಡ ಅಂತ ಇವರು ವಾದ ಮಾಡಬಹುದು. ಬಟ್ ಕೋರ್ಟ್ ಪರಿಗಣನೆಗೆ ಬರೋದು ಒಂದೇ ವಿಚಾರ, whether the administrative decision of the jail authorities is based on any sound reason. ಓಕೆ, ಏನನ್ನ ನ್ಯಾಯಯುತ ಕಾರಣಗಳಿದಾವ, ಅಥವಾ ಇಲ್ಲಿ ಏನಾದ್ರೂ ಅಲ್ಲಿ ತೊಂದರೆ ಇತ್ತ, ಅಥವಾ ಅವ್ರು ಕೇಳ್ತಾ ಇರುವಂತ ಕಾರಣ ಸಮಂಜಸವಾಗಿತ್ತು ಅಂತಂದ್ರೆ ಯಾರು ಏನೇ ಹೇಳಿದ್ರು, SPP ನಾದ್ರೂ ಏನಾದ್ರು ಹೇಳಿ, ಅಥವಾ ಇವರು ಆರೋಪಿ ಪರವಾಗಿ ವಕೀಲರಾದ್ರೂ ಏನಾದ್ರು ಹೇಳಿ, ಅವು ಯಾವ್ದು ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ನಾನು ಇದೀಗ ಲೋಕೇಶ್ವರ್ ಸರ್ ಕೇಳ್ಬಿಡ್ತೀನಿ. ಲೋಕೇಶ್ವರ್ ಸರ್, ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಒಬ್ಬ ಅಂಡರ್ ಟ್ರಯಲ್ ಪ್ರಿಸನರ್ಗೆ ಅಥವಾ ವಿಚಾರಣಾಧೀನ ಖೈದಿಗೆ ದಿಮ್ಮು ಕೊಡಬಾರ್ದು, ಹಾಸಿಗೆ ಕೊಡಬಾರ್ದು ಅಂತ ಇದೆಯಾ? ಜೈಲಿನ ಮ್ಯಾನ್ಯುಯಲ್ ಏನ್ ಹೇಳುತ್ತೆ ಇದ್ರ ಬಗ್ಗೆ ಅಂತ ಇವತ್ತು ಅವ್ರ ವಾದವನ್ನು ಕೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಬಳಿಯಲ್ಲಿ. ಇಲ್ಲ ಅಲ್ಲಿ ಮ್ಯಾನ್ಯುಯಲ್ ಅಲ್ಲಿ ಇರೋ ಪ್ರಕಾರ ಈಗ ಆಲ್ರೆಡಿ ಅವ್ರಿಗೆ ತಲೆದಿಂಬು, ತಟ್ಟೆ ಒಂದು, ಲೋಟ ಒಂದು, ಮತ್ತೆ ಕೆಳಗಡೆ ಹಾಸ್ಮನಕ್ ಚಾಪೆ ಆ ತರದ್ದೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಹಾಸಿಗೆಗಳು ಕೊಡಬೇಕು ಅನ್ನೋದ್ ಪ್ರಶ್ನೆ ಇಲ್ಲ ಅಲ್ಲಿ. ಓಕೆ, ಹಾಸಿಗೆಗಳು ಕೊಡುವಂತ ವ್ಯವಸ್ಥೆ ಏನಿಲ್ಲ. ಆಮೇಲೆ ಈ ತರದ್ದು ಬ್ಯಾಕ್ ಪೈನ್ ಮತ್ತೊಂದು ಇರೋರು ಇವ್ರೊಬ್ರೇ ಏನು ಅಂತ ನನ್ಗ ಅನ್ಸಲ್ಲ. ಅಲ್ಲಿ ಇವ್ರಿಂತ ವಯಸ್ಸಾದ ಆರೋಪಿತರು ಇದಾರಲ್ಲಿ, ಇದರಿಂದ ಬೇರೆ ಬೇರೆ ಕಾಯಿಲೆಯಿಂದ ಸಫರ್ ಆಗೋರು ಇದ್ದಾರೆ. ಅವ್ರಿಗೆಲ್ಲ ಒಳಗಡೆನೆ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ. ತೀರಾ ಎಮರ್ಜೆನ್ಸಿ ಆದ್ರೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಬಿಟ್ರೆ ಇನ್ ಫೆಸಿಲಿಟಿ ಕೊಡೋದ್ರಲ್ಲಿ ಎಲ್ಲಾರ್ಗು ಏನ್ ಕೊಟ್ಟಿದ್ದಾರೆ ಅದು ನೀವು ಕೊಟ್ಟಿರ್ತಾರೆ. ಅದೇ ಈಗ ನನ್ನೊಂದು ಪ್ರಶ್ನೆ ಇದೆ ಸರ್. ಏನಂದ್ರೆ ಈಗ ಇವ್ರು ಏನ್ ಹೇಳ್ತಿದ್ದಾರೆ, ದರ್ಶನ್ ಪರ ವಕೀಲದ ವಾದ ಏನು ಅಂದ್ರೆ ಇಷ್ಟೇ ಒಂದು ವಾದ ಇರೋದು ಇವ್ರದ್ದು. ನೋಡಿ ಸ್ವಾಮಿ, ಸುಪ್ರೀಂ ಕೋರ್ಟ್ ಇವ್ರಿಗೆ ಬೇಲ್ ರದ್ದು ಮಾಡಿದ್ದೆ ನೆಪ ಮಾಡ್ಕೊಂಡ್ಬಿಟ್ಟು ಜೈಲ್ ಮ್ಯಾನ್ಯುಯಲ್ ನಲ್ಲಿ ಏನು ಸೌಲಭ್ಯಗಳು ಕೊಡಬೇಕು ಅಂತ ಇದೆಯೋ ವಿಚಾರಣಾಧೀನ ಖೈದಿಗೆ ಅದನ್ನು ಕೊಡ್ತಾ ಇಲ್ಲ. ಅಂದ್ರೆ ಹೇಳ್ತಾರಲ್ಲ, ಯಾರೋ ಬಕ್ಕೊಂಡು ನಡೀರಿ ಅಂದ್ರೆ ತೆವಳ್ಕೊಂಡು ನಡೀತಾ ಇದ್ರು ಅಂತ ಹೇಳಿ ಆ ಕಥೆ ಮಾಡ್ತಾ ಇದ್ದಾರೆ ಇಲ್ಲಿ ದರ್ಶನ್ ಅವ್ರಿಗೆ. ಇಲ್ಲಿ ದರ್ಶನ್ಗೆ ಫೆಸಿಲಿಟಿ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ವಕೀಲರಿಗೆ ಯಾವುದೋ ವಿಡಿಯೋಗ್ರಾಫ್ ಮಾಡ್ಕೊಂಡು ಬಂದು ಹೇಳಕ್ಕಾಗಲ್ಲ, ಫೋಟೋ ಹಿಡ್ಕೊಂಡ್ ಬಂದು ಹೇಳಕ್ಕಾಗಲ್ಲ. ಈ ತರ ಕೊಡ್ತಿರುವಂತೆ ಸ್ವಾಮಿ ಕಕ್ಷಿದಾರ ಹೇಳ್ತಾ ಇದ್ದಾನೆ ಅಂದಾಗ ಅವ್ರು ಅದನ್ನ ಹೇಳ್ಬೇಕಾಗತ್ತೆ. ಇದನ್ನು ಪ್ರೂವ್ ಮಾಡೋದು ಹೇಗೆ ಅಂತ ಲೋಕೇಶ್ವರ್ ಸರ್? ಪ್ರೂವ್ ಮಾಡೋ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಅದೇ ಅಂತ ಇದ್ದೀನಿ, ಆತನ ಒಬ್ಬನ್ನೇ ಅಲ್ಲಿ ಜೈಲಲ್ಲಿ ಯಾರು ನೋಡೋದಿಲ್ಲ. ಈತ ಸೆಲೆಬ್ರಿಟಿ ಆಗಿರೋದ್ರಿಂದ ಇದ್ರ ಬೇಕಾದ ಫ್ಯಾನ್ಸ್ ಮತ್ತೊಬ್ರು ಜೈಲೊಳಗೂ ಇದ್ದಾರೆ. ಆ ತರದ ಪ್ರಶ್ನೆ ಆಗಿದ್ರೆ ಅಲ್ಲಿ ಬೇರೆ ತರ ವಾತಾವರಣ ಕ್ರಿಯೇಟ್ ಆಗ್ತಿತ್ತು. ಈಗ ಎಷ್ಟು ಕಡೆ ನೀವು ನೋಡಿದೀರಾ, ತೀರಾ ಅನ್ಯಾಯ ಆದಾಗ ಜೈಲ್ಗಳಲ್ಲೂ ಸ್ಟ್ರೈಕ್ಗಳಾಗಿದ್ದಾವೆ, ಹೋರಾಟಗಳಾಗಿದ್ದಾವೆ. ಹಿರಿಯ ಅಧಿಕಾರಿಗಳನ್ನ ಕರ್ಸ್ಕೊಂಡು ವಿಚಾರ ಎಕ್ಸ್ಪ್ಲೈನ್ ಆಗಿದೆ. ಈತ ಫೆಸಿಲಿಟಿ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಹಿರಿಯ ಅಧಿಕಾರಿಗೆ ಅರ್ಜಿ ಕೊಡ್ಬೋದು. ಬರ್ತಾ ಇದ್ರ ಅವ್ರ ಕುಟುಂಬದವ್ರ ಹೋಗಿ ಹಿರಿಯ ಅಧಿಕಾರಿಗಳಲ್ಲಿ ಅಪ್ ಟು DG ವರ್ಗು ಇದ್ದಾರೆ, ಹೋಮ್ ಸೆಕ್ರೆಟರಿ ಇದ್ದಾರೆ, ಮಿನಿಸ್ಟರ್ ಇದ್ದಾರೆ. ನಮ್ಮವ್ರಿಗೆ ಈ ತರ ಬೆಡ್ಶೀಟ್ ಕೊಟ್ಟಿಲ್ಲ, ತಲೆದಿಂಬು ಕೊಟ್ಟಿಲ್ಲ ಅಂತ ಒಂದು ಅರ್ಜಿ ಕೊಟ್ಟಿರೋ ಕಾರಣ ಏನಾದ್ರು ಅಲ್ಲಿ ತೋರಿಸಿದಾರ ಕೋರ್ಟ್ಗೆ? ಅವರು ಖಂಡಿತ ಇಲ್ಲ. ಸರ್, ಈಗ ಇಲ್ಲಿ ಏನಾಗಿದೆ, ಒಂದು 5-6 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬಿಟ್ರು, ಆ ಸಿಟ್ಟಲ್ಲೂ ಇರಬಹುದು. ನಾನೀಗ ದರ್ಶನ್ ಪರ ವಕೀಲರ ವಾದವನ್ನು ಮಾತ್ರ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಈಗ ಹಳೆ ಸಿಟ್ಟಿದೆ, ರಾಜತೀತ್ಯ ಕೊಟ್ಟುಬಿಟ್ರು ಅಂತ ಹೇಳಿ ನಮ್ಮ ಜೊತೆ ಕ್ಲೋಸ್ ಇದ್ದಂತ ಆಫೀಸರ್ಗಳೆಲ್ಲ ಸಸ್ಪೆಂಡ್ ಆಗ್ಬಿಟ್ರು, ಈ ಮನುಷ್ಯನಿಂದ ಹಿಂಗಾಯ್ತು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿದೆ. ನಾವು ಕೊಟ್ಟರು ನಡೆಯುತ್ತೆ, ಕೊಡದೇದು ನಡೆಯುತ್ತೆ ಅನ್ನೋ ಧೋರಣೆಯಲ್ಲಿ ಅಕಸ್ಮಾತ್ ಈ ಜೈಲು ಅಧಿಕಾರಿಗಳು ನಡೆದುಕೊಂಡಿದ್ರೆ
ಈ ವ್ಯಕ್ತಿ ಒಬ್ಬ ವಿಚಾರಣಾಧೀನ ಖೈದಿ ಪ್ರೂಫ್ ಎಲ್ಲಿಂದ ತಂದು ಕೊಡೋದು, ನನಗಿದು ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ, ಯಾರು ಕರ್ಕೊಂಡು ಪರಿಶೀಲನೆ ಮಾಡ್ತಾರಲ್ಲಿ, ಒಳಗಡೆ ಯಾರು ಮಾಡ್ತಾರಲ್ಲಿ ಅಂತ? ನೋಡಿ, ನಿಮ್ಗೆ ಅವಾಗಲೇ ಈಗ ತಾನೇ ಹೇಳ್ದೆ ನಿಮ್ಗೆ, ಅಲ್ಲಿ ಯಾರೋ ಒಬ್ರು ಫೈನಲ್ ಇಲ್ಲ, ಜೈಲ್ ಅಥಾರಿಟಿ ಇದ್ರೆ ಯಾರೋ ಒಬ್ಬ ಸೂಪರ್ಡೆಂಟು, ಯಾರೋ ಒಬ್ಬ DSP, ಇನ್ನೊಬ್ರು ವಾರ್ಡನ್ ಅಂತ ಏನಿಲ್ಲ ಅಲ್ಲಿ. ಇಲ್ಲಿ ಹೈರಾರ್ಕಿ ಅಪ್ ಟು DG ವರ್ಗೂ ಇದಾರೆ ಅಂತ ಹೇಳ್ದೆ ನಿಮ್ಗೆ. ಇವರು ಯಾವ್ದಾದ್ರು ಇವ್ರು ಲಾಯರ್ ಆಗ್ಲಿ, ಇವ್ರ ವೈಫ್ ಆಗ್ಲಿ, ಯಾರಾದ್ರೂ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಕ್ ಅವಕಾಶ ಇದೆ. ನಮ್ ಮನೆಯವ್ರಿಗೆ ಈ ತರ ಕೊಟ್ಟಿಲ್ಲ ಮಾಡಿಲ್ಲ ಅಂತ ವೆರಿಫೈ ಮಾಡ್ತಾರೆ. ನಿಮ್ದು ಆ ತರ ದಾಖಲೆಗಳೇನಾದ್ರೂ ಕೊಟ್ಟಿದ್ರ ಅನ್ನೋದು ಪ್ರಶ್ನೆ ಇದೆ ಇಲ್ಲಿ. ಅರ್ಥ ಇದ್ರ? ಅದಲ್ಲ ಅಂದ್ರೆ ನಾನು ಹೇಳಿದ್ರೆ ಒಳಗಡೆ ಅವ್ರ ಫ್ಯಾನ್ಸ್ ಇದಾರೆ, ಇವರಿಗೆ ಬೆಡ್ಶೀಟ್ ಕೊಟ್ಟಿಲ್ಲ, ತಲೆದಿಂಬು ಕೊಟ್ಟಿಲ್ಲ ಅಂದ್ರೆ ಅವರೇ 50 ಜನ ಸೇರ್ಕೊಂಡು ಅಲ್ಲೇ ಸ್ಟ್ರೈಕ್ ಮಾಡ್ತಾರೆ. ಇದೇನು ಹೊಸದಾಗಿಲ್ಲ, ಜೈಲಲ್ಲಿ ಸ್ಟ್ರೈಕ್ ಆಗಿಲ್ಲ ಅಂತ ಏನಿಲ್ಲ. ಎಲ್ಲಾದ್ರು ಫೆಸಿಲಿಟಿ ಕೊಟ್ಟಿಲ್ಲ, ಸರಿಯಾಗಿ ನೋಡ್ಕೊಂಡಿಲ್ಲ, ನಮ್ಗೆ ಒಳ್ಳೆ ಊಟ ಹಾಕಿಲ್ಲ, ನಮ್ಗೆ ಇಲ್ ಟ್ರೀಟ್ ಮಾಡಿದ್ದಾರೆ, ನಮ್ಗೆ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ, ಈ ತರದ್ದೆಲ್ಲಾ ವಿಚಾರಕ್ಕೆ ಈಗಾಗ್ಲೇ ಸಾಕಷ್ಟು ಸಂದರ್ಭದಲ್ಲಿ ಸ್ಟ್ರೈಕ್ ಗಳು ಆಗಿದೆ ಒಳಗಡೆ. ನಿಮ್ಮಲ್ಲಿ ಆ ತರದ್ದು ಯಾವ್ದಾದ್ರು ವಿಚಾರ ನಡೀತಾ ಇಲ್ಲಿ? ಯಾವ್ದು ಆಗಿಲ್ಲ. ನೀವು ಸೀದಾ ಕೋರ್ಟ್ ಹೋಗಿದ್ದೀರಾ ಅಷ್ಟೇನೆ. ನಾನು ಈ ಸಮಯದಲ್ಲಿ ಒಂದ್ ಮಾತು ಹೇಳ್ತೀನಿ, ಕ್ರೈಸಿಸ್ ಅಲ್ಲಿ ಒಬ್ಬ ಮನುಷ್ಯ ಯಾವಾಗ್ಲೂ ಲೋ ಪ್ರೊಫೈಲ್ ಹೋಗ್ಬೇಕು. ಎಷ್ಟು ಲೋ ಪ್ರೊಫೈಲ್ ಅಂದ್ರೆ ಜನಕ್ಕೆ ಕಾಣಿಸ್ಬಾರ್ದು. ಈಗ ಆತ ಆ ತರದ ಪರಿಸ್ಥಿತಿಯಲ್ಲಿ ಜೀವನ ಕಟ್ಕೊಂಡು ಜಂಪ್ ಮಾಡಕ್, ಒಂದು ಹುಲಿ ನೆಗಿಬೇಕಾದ್ರೆ 2 ಹೆಜ್ಜೆ ಹಿಂದಕ್ಕೆ ಹೋಗುತ್ತೆ, ಗೊತ್ತಲ್ಲ ನಿಮ್ಗೆ? 2 ಹೆಜ್ಜೆ ಹಿಂದಕ್ಕೆ ಹೋದಂತ ಹೆದರಿಕೆ ಅಥವಾ ಇನ್ನೊಂದಕ್ಕೆ ಅಂತಲ್ಲ, ಅದು ಆ ಮುಂದೆ ಮೋಷನ್ ಸ್ಪೀಡ್ ಜಾಸ್ತಿ ಮಾಡ್ಕೊಳಕ್ಕೋಸ್ಕರ ಹಿಂದಕ್ಕೆ ಹೋಗುತ್ತೆ. ಹಾಗಾಗಿ ಒಬ್ಬ ಸೆಲೆಬ್ರಿಟಿ ಈ ಟೈಮ್ ಅಲ್ಲಿ ಸುದ್ದಿಗೆ ಬರಬಾರ್ದು. ಈಗ ಆಗಿರೋ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಲ್ ಓವರ್ ಇಂಡಿಯಾಗ ಹೋಗುವಂತ ಪರಿಸ್ಥಿತಿ ಇದೊಂದು ಕೇಸಲ್ಲಿ ಆಗಿದೆ. ಹಾಗಾಗಿ ಈತ ಲೋ ಪ್ರೊಫೈಲ್ ಹೋಗಿ ಏನ್ ಕೇಳ್ಬೇಕು ಅಲ್ಲಿ ಮೇಲಧಿಕಾರಿಗಳನ್ನ ಒಳ್ಳೆ ರೀತಿಲಿ ಕೇಳ್ಕೊಂಡು ಸಾಲ್ವ್ ಮಾಡ್ಕೋಬಹುದು. ಇದು ಕೋರ್ಟ್ ಹತ್ರ ಬಂದು ನಿಂತ್ಕೊಳ್ಳುವಂತ ವಿಚಾರನೇ ಅಲ್ಲ ಇದು. ಇವ್ರು ಅದನ್ನ ಮಾಡೋ ಪ್ರಯತ್ನ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ. ಸಂಕೇತ್ ಸರ್, ಈಗ ಲೋಕೇಶ್ವರ್ ಸರ್ ಹೇಳೋದ್ರಲ್ಲಿ ಒಂಥರ ವಾಸ್ತವ ಇದೆ ಅನ್ನೋ ಥರದಲ್ಲಿ. ಕಾನೂನು, ಜೈಲಿನ ಮ್ಯಾನ್ಯುಯಲ್ಲು, ಕೋರ್ಟು ಬೇರೆ ಕಥೆ. ಮನುಷ್ಯ ಲೋ ಪ್ರೊಫೈಲು, ಅಣ್ಣ ಒಂದು ದಿಮ್ ಕೊಡೋಣ, ಒಂದು ಹಾಸಿಗೆ ಕೊಡೋಣ, ಅಥವಾ ಕೊಡ್ರಿ ಸರಿ ಕೊಡಿ ಸರ್, ಸ್ವಲ್ಪ ಕಷ್ಟ ಇದೆ, ಈ ರೀತಿಲಿ ಮಾಡ್ಕೊಂಡು ಹೋಗೋದು ಬೇರೆ. ಈಗ ಇದು ಕೋರ್ಟ್ಗೆ ಹೋದಾಗ ಈಗ ಅವ್ರು ಹೇಳಿರೋದು ಏನು ಗೊತ್ತಾ, ಇವತ್ತು ಶೂ ಕಾಲಲ್ಲಿ ಒಳಗಡೆ ಬರ್ತಾರೆ, ಊಟನ ಎಸಿತಾ ಇದ್ದಾರೆ ನನಗೆ ಅಂತ ಅಂದಾಗ, ಅಕಸ್ಮಾತ್ ಅವ್ರು ಆ ಥರ ಮಾಡಿದ್ರೆ ಬೇರೆ ಕಥೆ. ಅಕಸ್ಮಾತ್ ಮಾಡದೇ ಇದ್ರೆ, ಸೌಲಭ್ಯ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೇನೆ ಇಂಥ ಒಂದು ಆರೋಪ ಮಾಡಿಬಿಟ್ಟಿದ್ರೆ, ಈಗ ಈ ಊಟ ಎಸಿತಾರೆ ಅನ್ನೋದನ್ನ ನಂಬಬಹುದಾ ಸರ್ ಸಂಕೇತ್ ಸರ್? ಆ ಥರ ಅದೊಂಥರ ನಂಬಲಿಕ್ಕೆ ಅರ್ಹವಾಗಿದೆ ಅಂತ ವಿಚಾರದ ಅನ್ಸುತ್ತಾ ತಮಗೆ ಅಂತ? ಲೋಕೇಶ್ವರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಅದಕ್ಕೆ ಮುಂದುವರೆದು ನಾನು ವಿಚಾರ ಹೇಳ್ತೀನಿ. ಅದು ಒಪ್ತೇನೆ ಅವ್ರು ಹೇಳಿದ್ರು ಅದನ್ನ. ಜೈಲು ಇಟ್ಸ್ ಅ ಪ್ಲೇಸ್ ಆಫ್ ರಿಯಲೈಸೇಷನ್, ಇಟ್ಸ್ ಅ ಪ್ಲೇಸ್ ಆಫ್ ಎನ್ಲೈಟನ್ಮೆಂಟ್. ತಪ್ಪು ಏನ್ ಮಾಡಿದ್ದೇನೆ ಅಂತ ಅರ್ಥ ಮಾಡ್ಕೊಂಡು ಆ ತಪ್ಪನ್ನ ಪುನರಾವರ್ತನೆ ಮಾಡದಂಗೆ ಹೊರಗೆ ಬರುವಂತ ಜಾಗ. ಇಟ್ಸ್ ಅ ಪ್ಲೇಸ್ ಆಫ್ ರಿಫಾರ್ಮೇಶನ್, ಅಲ್ಲಿಂದ ಬದಲಾವಣೆ ಆಗಿ ಹೊರಗೆ ಬರ್ಬೇಕು ಮನುಷ್ಯ. ನಾನು ಹೊರಗಡೆ ಇದ್ದಾಗೂ ಅದೇ ತರ ಮತ್ತು ಒಳಗಡೆ ಹೋದಾಗೂ ಅದೇ ತರ ಅಂತಂದ್ರೆ there is no reformation at all. The purpose of jail is to reform an individual. Reforming his activities, reforming his behavior, reforming his attitude, approach, conduct ಎಲ್ಲಾನು. ಹಾಗಿದ್ದಾಗ ಎಷ್ಟು ರಿಫಾರ್ಮ್ ಆಗ್ತಾ ಹೋಗ್ತಾನೆ ಮನುಷ್ಯ, ಅಷ್ಟು ಸಿಂಪಲ್ ಮತ್ತು ಸಿಂಪ್ಲಿಫೈಡ್ ಲೈಫ್ ಅಲ್ಲಿ ಬದುಕೋದಕ್ಕೆ ಶುರು ಮಾಡ್ತಾನೆ. ನಾವು ಹೊರಗಡೆ ಇರುವಂತ ಐಶ್ವರ್ಯಗಳು ಇಲ್ಲಿ ಒಳಗಡೆನೂ ಬೇಕು ಅಂದ್ರೆ there is no reformation. ಇದು ಒಂದು ಜೈಲಿನ ಪರ್ಪಸ್ ಏನು, ಎಲ್ಲರೂ ಒಂದೇ ತರ ಇರ್ಬೇಕು, ತಪ್ಪು ಮಾಡಿದವರೆಲ್ಲ ಒಂದೇ ತರ, ಎಲ್ಲರಿಗೂ ಒಂದೇ ತರದ ಶಿಕ್ಷೆ, ಒಂದೇ ತರದ ಟ್ರೀಟ್ಮೆಂಟ್, ಎಲ್ಲ ಒಂದೇ ತರದ ಅವ್ರಿಗೆ ಸೌಲಭ್ಯಗಳು. ಇದನ್ನ ಬಿಟ್ಟು ನಾವು ಬೇರೆ ಮಾತಾಡ್ತೀವಿ ಅಂತಂದ್ರೆ ಅದು ಸರಿ ಅನ್ಸಲ್ಲ. ಅದನ್ನ ಕೇಳೋದು ಕೂಡ ನನ್ನ ಅಭಿಪ್ರಾಯದಲ್ಲಿ ಅದು ತಪ್ಪು. ಸೆಲೆಬ್ರಿಟಿ ಆದವರು ಇನ್ನೂ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗ್ತದೆ. ತಪ್ಪು ಮಾಡಿದಾಗ ನಾವು ಇನ್ನೂ ಮೌನದಿಂದ ಅದನ್ನ ಸ್ವೀಕಾರ ಮಾಡ್ಬೇಕಾಗ್ತದೆ ಮತ್ತು ತಲೆಬಾಗಿ ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಅಂದಾಗ ಮಾತ್ರ ಸಮಾಜದಲ್ಲಿ ಮತ್ತು ಅವರ ನಡವಳಿಕೆಯಲ್ಲಿ ಬದಲಾವಣೆಗಳನ್ನು ಇವರಲ್ಲೂ ಕಾಣಬಹುದು. ಸರ್ ಸಂಕೇತ್ ಸರ್, ಇವ್ರು ನಾವು ತಪ್ಪೇ ಮಾಡಿಲ್ಲ, ನಮ್ಮಿಂದ ಏನೂ ಆಗಿಲ್ಲ, ನಾವ್ ಇನ್ನ ವಿಚಾರಣಾಧೀನ ಖೈದಿಗಳಷ್ಟೇ, ನಾವೇನ್ ಶಿಕ್ಷಿತ ಅಪರಾಧಿಗಳಲ್ಲ ಇಲ್ಲಿ ಅಂತ ಇವರು ಒಂದು ವಾದ ಇರಬಹುದಲ್ವಾ? ಇವ್ರ ವಾದ ಏನೇ ಇರ್ಲಿ, ಕೋರ್ಟ್ ನಿಂದ ಅದು ತೀರ್ಪು ಬಂದಾಗ ಅದ್ರ ಬಗ್ಗೆ ಮಾತಾಡೋಣಂತೆ. ಬಟ್ ಅದರಲ್ಲಿ ಇವರಾಗ್ಲಿ, ಇವರ ಬೆಂಬಲಿಗರಾಗ್ಲಿ, ಇವರ ಫ್ಯಾನ್ಗಳಾಗ್ಲಿ ಇವ್ರು ನೋಡಿ ಅವರು ಬದುಕ್ತಿರ್ತಾರೆ. ಇವರನ್ನೇ ರೋಲ್ ಮಾಡೆಲ್ ಅಂತ ತಿಳ್ಕೊಂಡಿರ್ತಾರೆ. ಇವರಲ್ಲಿ ನೈತಿಕತೆ ಕಂಡು ಬಂದಲ್ಲಿ, ಇವರಲ್ಲಿ ಪಶ್ಚಾತ್ತಾಪ ಮನೋಭಾವನೆ ಕಂಡು ಬಂದಲ್ಲಿ, ಇವರಲ್ಲಿ ರಿಫಾರ್ಮ್ ಕಂಡು ಬಂದಲ್ಲಿ ಅದರಿಂದ ನಾವು ಜನರಿಗೆ ಒಳ್ಳೆಯ ಸಂದೇಶ ಹೋಗುತ್ತೆ. ಹಾಗಾಗಿ
ಅದನ್ನ ಬದಲಾವಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇವರು ಪ್ರಯತ್ನ ಮಾಡಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಅವರವ್ರ ವೈಯಕ್ತಿಕ ಅಭಿಪ್ರಾಯ ಬೇರೆ ಬೇರೆ ಇರ್ತದೆ. Okay. ಬಟ್ ನನ್ನ ಅಭಿಪ್ರಾಯ ಇದರಲ್ಲೂ ಕೂಡ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಜೈಲಿಗೆ ಹೋದವರೆಲ್ಲ ಕ್ರಿಮಿನಲ್ಗಳೇ ಅಂತಿಲ್ಲ. ಎಷ್ಟೋ ಜನ ಸುಧಾರಿಸಿ ಬಂದಿದ್ದಾರೆ, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಬಂದಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲಿಗೆ ಹೋದವರೆಲ್ಲ ಕಳ್ಳರಾಗಿ ಬಂದಿದ್ದಾರೆ ಇಲ್ಲ. ಬಹಳ ಇನ್ನೂ ಮುಂದಿನ ಹೋರಾಟ, ದೇಶನ್ನ ಸ್ವಾತಂತ್ರ್ಯವನ್ನು ಪಡೆಯಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ. ಜೈಲಿನಲ್ಲೇ ಬಹಳಷ್ಟು ಡಿಸಿಷನ್ ತಗೊಂಡಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ. ನೀವು ನೋಡ್ತಾವೆ, ನಮ್ ದೇಶ ಅಷ್ಟೇ ಇಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ. ಅಂದ್ರೆ ಅಲ್ಲಿ ಓದೋದಕ್ಕೆ ಟೈಮ್ ಸಿಗ್ತದೆ, ನಿಮಗೆ ಲೈಬ್ರರಿ ಇರ್ತದೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬಹುದು, ಒಬ್ಬರ ಜೀವನವನ್ನು ಒಬ್ಬರು ಅರಿತುಕೊಳ್ಬಹುದು. ಅಂದ್ರೆ ಸಾಕಷ್ಟು ಜೀವನ ಅದರಲ್ಲಿ ಬುದ್ಧಿ ಕಲಿಸ್ತದೆ ಅನ್ನೋದು ಒಂದು ವಿಚಾರ ಇದೆ. ಬಟ್ ಅಲ್ಲಿಯೂ ಬುದ್ಧಿ ಕಲಿಯೋದ್ರೆ ಇನ್ನೇನು ಅರ್ಥ ಇಲ್ಲ. ಓಕೆ, ಲೋಕೇಶ್ವರ್ ಸರ್ಗೆ ಒಂದು ಪ್ರಶ್ನೆ ಇರುತ್ತೆ ಸರ್. ಈಗ ದರ್ಶನ್ ಪರ ವಕೀಲರಲ್ಲಿ ವಾದ ಮಾಡ್ತಿರೋದು ಜೈಲಲ್ಲಿ ಸರಿಯಾದ ವ್ಯವಸ್ಥೆನೇ ಅವರಿಗೆ ಮಾಡಿಕೊಡ್ತಾ ಇಲ್ಲ, ಕಾನೂನಲ್ಲಿ ಅವಕಾಶಗಳು ಬೇಕಾದಷ್ಟಿದೆ, ಯಾವ ಅವಕಾಶವನ್ನು ಕೂಡ ಅವರಿಗೆ ಕೊಡ್ತಾನೆ ಇಲ್ಲ. ನಮ್ಮನ್ನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ, ಇಲ್ಲಿ ಕಾನೂನಿನ ಪ್ರಕಾರ ಏನು ಕೇಳಬೇಕು ಅದನ್ನೇ ಕೇಳ್ತಾ ಇದ್ದೀವಿ. ತುಂಬಾ ಇನ್ಹ್ಯೂಮನ್ ಆಗಿ ಅಮಾನವೀಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ದರ್ಶನ್ ಅವ್ರನ್ನ. ಕೋಣೆಗಳಿಗೆ ಶೂ ಹಾಕೊಂಡು ಬರ್ತಾರೆ, ಊಟವನ್ನು ದೂರದಿಂದ ಎಸಿತಾ ಇದ್ದಾರೆ. ಜೈಲಲ್ಲಿ ಶೂ ಹಾಕೊಂಡು ಹೋದ್ರೆ ಶೂ ಬಿಚ್ಚಿಸ್ಬಿಡ್ತಾರೆ. ಇಲ್ಲಿ ಕಾಂಡಿಮೆಂಟ್ಸ್ಗೆ ಕೊಡ್ಲಿಕ್ಕೆ ಹಣ ಕೊಡಬೇಕು ಅಂದ್ರೆ ಬಿಡ್ತಾ ಇಲ್ಲ. ಅದನ್ನ ಹೊರಗಡೆಯಿಂದ ಕಾಂಡಿಮೆಂಟ್ಸ್ ವಿಚಾರದಲ್ಲಿ ಹಣವನ್ನು ಹಾಕ್ತಾರೆ. ಆ ಮನುಷ್ಯ ಬ್ರೆಡ್ ತಿಂತಾರೋ, ಬನ್ ತಿಂತಾರೋ, ಇನ್ನೇನೋ ಬೇಕರಿ ಐಟಮ್ಸ್ ತಿಂತಾರೋ ತಿಂದ್ಕೊಳ್ಬಹುದು, ಹಣ ಅಲ್ಲೇ ಇರುತ್ತೆ. ನಾಳೆ ದಿನ ವಿಚಾರಣಾಧೀನ ಕೈದಿ ಬೇಲ್ ಮೇಲೆ ಏನಾದರೂ ಆಚೆ ಬಂದಾಗ ಆ ಹಣ ಆ ವ್ಯಕ್ತಿಗೆ ಕೊಡಲಾಗುತ್ತೆ ಅಂತ ಹೇಳಿ. ಇದಕ್ಕೂ ಹಣ ಹಾಕಕ್ಕೂ ಬಿಡಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ಏನು ಕೇಳಿದ್ರು ಕೋರ್ಟ್ಗೆ ಹೋಗ್ರಿ, ಕೋರ್ಟಿಂದ ಬರ್ಸ್ಕೊಂಡು ಬನ್ರಿ ಅಂತ ಮಾತಾಡ್ತಾ ಇದ್ದಾರೆ. ಪೇಜ್ ಗಟ್ಟಲೆ ಬರ್ಸ್ಕೊಂಬರಕ್ಕಾಗತ್ತೆ ಸರ್ ಪ್ರತಿಯೊಂದು ವಿಚಾರಕ್ಕೂ. ಸುಪ್ರೀಂ ಕೋರ್ಟ್ ಆರೋಪಿಗೆ ಸೆಲೆಬ್ರಿಟಿ ಸ್ಟೇಟಸ್ ನೀಡಬಾರದು ಅಂತ ಹೇಳಿದೆ, ಆದರೆ ಕನಿಷ್ಠ ಸೌಲಭ್ಯಗಳನ್ನು ನಿರಾಕರಿಸಿ ಅಂತ ಹೇಳಿಲ್ವಲ್ಲ. ಒಂದು ಸ್ವೆಟರ್ ಬೇಡವಾ, ಒಂದು ಬೆಡ್ಶೀಟ್ ಬೇಡವಾ, ಏನು ಸ್ವಾಮಿ ಇದಕ್ಕೆಲ್ಲ ಕೊಡಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ. ಇದರ ಕಥೆ ಏನು ಸರ್ ಲೋಕೇಶ್ವರ್ ಸರ್? ನೋಡಿ, ಒಂದು ವಿಚಾರ ರಮಾಕಾಂತ್ ತಮ್ಮ ಗಮನಕ್ಕೆ ಕೊಡೋದು, ದುಡ್ಡಿರೋನ್ಗೆ ಇದೆಲ್ಲದು ತಗೋಬಹುದು ಮಾಡಬಹುದು ಅನ್ನೋದು ತಲೆಯಲ್ಲಿ ಇರುತ್ತೆ. ಅಲ್ಲಿ ಆರೋಪಿತರಲ್ಲಿ ಎಲ್ಲಾರು ದುಡ್ಡಿರೋರು ಇದಾರ? ಓಕೆ, ದುಡ್ಡಿಲ್ದವರು ಸಾವಿರಾರು ಜನ ಇದಾರಲ್ಲ ಅದ್ರೊಳಗಡೆ. ನೀವು ಸ್ವೆಟರ್ ತಗೋಬಹುದು, ಬ್ರೆಡ್ ತಗೋಬಹುದು, ಜಾಮೂನ್ ತಗೋಬಹುದು, ಬನ್ ತಗೋಬಹುದು, ಇನ್ನೊಂದ್ ತಗೋಬಹುದು, ಎಲ್ಲಾರು ತಗೋಬಹುದು, ಸರಿ. ಅಲ್ಲಿ ಈ ಡಿಫ್ರೆನ್ಸಿಯೇಷನ್ ಮಾಡೋದಕ್ಕೆ ಯಾರು ಅವಕಾಶ ಮಾಡ್ಕೊಡ್ಬೇಕಾಗತ್ತೆ? ಅಧಿಕಾರಿ ಮಾಡ್ಕೊಡ್ಬೇಕಾಗತ್ತೆ. ಈ ಡಿಫ್ರೆನ್ಸಿಯೇಷನ್ ಅಲ್ಲಿ ನೀವು ಆಚೆ ಒಬ್ಬ ಆರೋಪಿತ ಸುಧಾರಣೆ ಆಗಕ್ಕಾಗುತ್ತೆ ಇನ್ನೊಬ್ಬ ಆರೋಪಿತ? ಸರ್ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಸಾರಿ ಲೋಕೇಶ್ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನೋಡಿ ಸರ್, ಜೈಲಿನ ಮ್ಯಾನ್ಯುಯಲ್ ಅಲ್ಲಿ ಕಾಂಡಿಮೆಂಟ್ಸ್ ಇದೆ. ಅವ್ರ ಕಡೆಯವ್ರು ಬಂದು ಹಣ ಹಾಕಿದ್ರೆ ಬ್ರೆಡ್ ಬೇಕೋ, ಬನ್ ಬೇಕೋ, ಜಾಮೂನ್ ಬೇಕೋ ತಿನ್ಲಿ ಅಂತ ಮ್ಯಾನ್ಯಲ್ ಹೇಳ್ಬೇಕಾದ್ರೆ ಇನ್ಯಾರಿಗೋ ದುಡ್ಡಿಲ್ಲ ಅಂದ್ಬಿಟ್ಟು ದರ್ಶನ್ ನೀನು ಬ್ರೆಡ್ ತಿನ್ಬೇಡ ಕಣಯ್ಯ, ನೀನ್ ಜಾಮೂನ್ ತಿನ್ಬೇಡ ಕಣಯ್ಯ ಅಂತ ಕೋರ್ಟ್ ಮ್ಯಾನ್ಯಲ್ ಹೇಳಲ್ವಲ್ಲ, ಅಥವಾ ಜೈಲ್ ಮ್ಯಾನ್ಯಲ್ ಹೇಳಲ್ವಲ್ಲ. ನಾನು ಹೇಳ್ತಾ ಇರೋ ಉದ್ದೇಶ, ನಿಮ್ ಮಿನಿಮಮ್ ಮನಿ ಎಲ್ಲ ಇಟ್ಕೊಳ್ಳೋದಕ್ಕೆ ಏನ್ ತೊಂದರೆ ಇಲ್ಲ. ನೀವು ಮಿನಿಮಮ್ ಹಣವನ್ನ ಇಟ್ಕೊಂಡು ಖರ್ಚು ಮಾಡೋದಕ್ಕೆ ಬೇರೆಯವ್ರಿಗೆ ಅವಕಾಶ ಇದೆ, ನೀವು ಮಾಡ್ಕೊಳ್ಳಿ. ನೀವು ಅವ್ರು ಬೇಕಾದಾಗೆಲ್ಲ ಹಾಕ್ಸ್ಕೊಳಕ್ಕೆ, ಬೇಕಾದಾಗ ಅವ್ರು ಹಾಕಿದಾಗೆಲ್ಲ ನಿಮ್ಮ ಅಕೌಂಟಿಗೆ ಬಂದು ಸೇರಿದ್ರೆ ಅದನ್ನ ಖರ್ಚು ಮಾಡಕ್ಕಲ್ಲ ಅವಕಾಶ ಇಲ್ಲ. ಓಕೆ, ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿ. ವಾರಕ್ಕೆ 500 ರೂಪಾಯಿ ಹಾಕ್ಬೋದಾ ಸರ್? ವಾರಕ್ಕೆ 500 ರೂಪಾಯಿ ಹಾಕ್ಬೋದಾ? ಅಲ್ಲಿ ಏನಿದೆ ಫಿಕ್ಸ್ಡ್ ಅಮೌಂಟ್ ನನಗೆ ಐಡಿಯಾ ಇಲ್ಲ. ಇಷ್ಟು ಹಣ ಬಳಸಬಹುದು, ಇಷ್ಟು ಹಣಕ್ಕೆ ಅವಕಾಶ ಇದೆ ಅಂತ ಇರ್ಬೋದು. ಓಕೆ, ಆ ಪಾಯಿಂಟ್ ಅಲ್ಲಿ ಹೋಗಿರ್ತಾರೆ. ಇವರು ಎಕ್ಸಾಬರೆಂಟ್ ಆಗಿ ಖರ್ಚು ಮಾಡ್ಕೊಂಡು ಅಲ್ಲಿ ಇರೋಂತ ಪರಿಸ್ಥಿತಿ ಅಲ್ಲಿಲ್ಲ. ಓಕೆ, ಅಲ್ಲಿ ಒಂದು ಲಿಮಿಟೇಷನ್ ಇದೆ ಎಲ್ಲದಕ್ಕೂ. ಯಾಕೆಂದ್ರೆ ಅದು ರಿಸ್ಟ್ರಿಕ್ಟೆಡ್ ಲೈಫ್. ಅದು ಅಲ್ಲಿ ಪ್ರಿಸನರ್ ಅಂತಂದ್ರೆ ನಿಮ್ಗೆ ಫ್ರೀಡಮ್ ಎಲ್ಲಾದ್ರಲ್ಲೂ ಇಲ್ಲ ಅನ್ನೋದು ಗೊತ್ತಿರ್ಬೇಕು ಫಸ್ಟ್. ಲೋಕೇಶ್ವರ್, ಈ ಬೇಲ್ ರದ್ದಾಗ್ಲಿಕ್ಕಿಂತ ಮುಂಚಿನ ಕೆಲ ಜೈಲುಗಳ ಸನ್ನಿವೇಶವನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ವಾಸ್ತವಕ್ಕೆ ಹತ್ತಿರ ಇದ್ರೆ ಡಿಪಾರ್ಟ್ಮೆಂಟ್ ಇದು ವರ್ಕ್ ಮಾಡಿರ್ತಕ್ಕಂಥವ್ರು ಒಪ್ಕೊಳ್ಳಿದ್ರೆ ಇಟ್ಸ್ ಓಕೆ ಸರ್. ಇದೇ ಜೈಲುಗಳಲ್ಲಿ ಒಬ್ಬ ಕುಡುಕ ಬಂದಿರ್ತಾನೆ, ಒಬ್ಬ ಮಾದಕ ವ್ಯಸನಿ ಬಂದಿರ್ತಾನೆ, ದಿನಾ ಸಿಗರೇಟ್ ಸೇದೋನು ಬಂದಿರ್ತಾನೆ, ಅರ್ಥ ಆಯ್ತಾ, ಪಿಕ್ ಪಾಕೆಟರ್ ಬಂದಿರ್ತಾನೆ, ವೇಶ್ಯಾವಾಟಿಕೆ ಆ ಕೇಸ್ಗಳಿದ್ದವರು ಬಂದಿರ್ತಾರೆ, ತುಂಬ ಚಟಚಕ್ರವರ್ತಿಗಳಿರ್ತಾರೆ ಇದರಲ್ಲಿ. ಸೊ ಇಂಥವ್ರ ನಡುವೆ ಇಂಥವರೆಲ್ಲ ಜೈಲಲ್ಲಿ ಆ ಜೈಲಿನ ಮಿತಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಒಬ್ಬೊಬ್ಬನು ಒಂದೊಂದು ಗೋಳು. ಒಬ್ಬನಿಗೆ ಆ ಟೈಮ್ಗೆ ಯಾವುದೋ ಈ ಗುಟ್ಕಾ ಅಂತ ಬೇಕು, ಒಬ್ಬನಿಗೆ ಇನ್ಯಾವುದೋ ಗಾಂಜಾ ಬೇಕು, ಇನ್ಯಾರಿಗೋ ಡ್ರಿಂಕ್ಸ್ ಬೇಕು, ಇನ್ಯಾರಿಗೋ ಸಿಗರೇಟ್ ಬೇಕು. ಇದು ಕೊಡದೇ ಇದ್ರೆ ಹುಚ್ಚಿರ್ತಾರೆ, ಆಡ್ಬಿಡ್ತಾರೆ. ಯಾರು ಹೊಡಿತಾರನೇ ಗೊತ್ತಾಗಲ್ಲ. ಅದಕ್ಕೆ ಒಮ್ಮೆ ನೀಗೇನು ಸಿಗರೇಟ್ ಬೇಕೇನಪ್ಪ, ಸೇದ್ಕೊಂಡು ಹಾಳಾಗಿ ಹೋಗಿ ಅಂತ ಕೊಟ್ಟುಬಿಡ್ತಾರೆ. ಅವ್ರು ಶಾಂತವಾಗಿದ್ರೆ ಸಾಕು ಅಂತ ಹೇಳಿ ಜೈಲಧಿಕಾರಿಗಳಿಗೆ ಇರುತ್ತೆ ಅಂತ ಕೆಲವರು ಹೇಳ್ತಾರೆ ಸರ್. ಅಲ್ಲಿಂದ ಬಂದಿರ್ತಾರಲ್ಲ, ಜೈಲಿಂದ ಆಚೆ ಬಂದಿರೋ ಖೈದಿಗಳು ಇದನ್ನು ಹೇಳಿದ್ದಾರೆ.
ಇದು ಪೂರ್ತಿ ಸುಳ್ಳ ಸರ್? ಎಲ್ಲಾ ಜೈಲ್ ಮ್ಯಾನ್ಯಲ್ ಪ್ರಕಾರ ಇಲ್ಲ, ನೋಡಿ, ಅದಕ್ಕೆ ನಿಜ ಅಂತ ಹೇಳೋ ವಿಚಾರ ನಾವು ಡಿಸ್ಪ್ಯೂಟ್ ಮಾಡೋದೇ ಇಲ್ಲ. ಯಾಕೆಂದ್ರೆ ಸಾಕಷ್ಟು ಸತಿ ರೈಡ್ ಆದಾಗ ಅವರು ಮತ್ತು ಹೊರಗಿನ ಪೊಲೀಸ್ ಆಫೀಸರ್ಸ್ ರೈಡ್ ಮಾಡಿದಾಗ ಜೈಲೊಳಗೆ ಆರೋಪಿತರ ಇದು ಸೆಲ್ಗಳೊಳಗೆ ಗುಟ್ಕಾ, ಸಿಗರೇಟ್, ಡ್ರಿಂಕ್ಸ್, ಮೊಬೈಲ್ ಇದೆಲ್ಲ ಸಿಕ್ಕಿರೋದನ್ನ ಸೀಸ್ ಮಾಡಿರೋದನ್ನ ನಾವು ಅನೇಕ ಬಾರಿ ಟಿವಿ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ನೋಡಿದೀವಿ. ಮತ್ತೆ ಇದ್ರ ಬಗ್ಗೆ ಕೇಸ್ಗಳು ಆಗಿದಾವೆ. ಈಗ ಮೊನ್ನೆ ಅಷ್ಟೇ ನೀವು ಮಿಸ್ಟರ್ ದರ್ಶನ್ ಆದಾಗ್ಲೂ ಅಲ್ಲಿ ಸಿಗರೇಟ್ ಸೇರ್ಕೊಂಡು ಕಾಫಿ ಕುಡ್ಕೊಂಡು ಕೂತಿರೋದು ಚಿತ್ರಗಳನ್ನ ನೀವು ನೋಡಿದಾಗ ಅದೆಲ್ಲ ಎಲ್ಲಿ ಬಂದು ವಿಡಿಯೋ ಕಾಲ್ ಸೇರಿಸಿ ಅದನ್ನೇ ನಮ್ಗೆ ಎಲ್ಲಾ ಫೆಸಿಲಿಟಿನಲ್ಲಿ ಇತ್ತು ಅನ್ನೋದನ್ನ ನಾವು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ನಾವ್ ಯಾರೂನು. ಯಾಕೆಂದ್ರೆ ಅಲ್ಲಿ ಇರೋರೆಲ್ಲ ಮನುಷ್ಯರು, ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಏನ್ ಹೇಳ್ತೀವಿ, ಯಾರು ಅರ್ಥ ಆಗಿರೋದಿಲ್ಲ. ಎಲ್ಲಾದ್ರಲ್ಲೂ ಎರರ್ ಮಾಡ್ತಲೇ ಇರ್ತಾರೆ, ರಿಫಾರ್ಮೇಶನ್ ಆಗ್ತಲೇ ಇರುತ್ತೆ. ಅದು ಕೈದಿಗಳಿಗೆ ಅಷ್ಟೇ ಅಲ್ಲ, ಸಿಬ್ಬಂದಿಗಳಿಗೂ ಅಧಿಕಾರಿಗಳಿಗೂ ಸಾಕಷ್ಟು ರಿಫಾರ್ಮೇಶನ್ಗೋಸ್ಕರ ಬೇಕಾದಷ್ಟು ಕ್ರಮಗಳಲ್ಲಿ ಆಗ್ತಲೇ ಇರುತ್ತೆ. ಅದು ಮೀರಿನೂ ನಡೀತಾ ಇರುತ್ತೆ. ಇದೇನು ಹೊಸದಲ್ಲ, ಸಿಸ್ಟಮೇ ಆಗಿ ಇದು. ಭ್ರಷ್ಟಾಚಾರ ನಿರ್ಮೂಲನ ಮಾಡಕ್ ಆಗದೇ ಇಲ್ಲ, ಅದು ಓನ್ಲಿ ಪ್ರಿವೆಂಟ್ ಮಾಡಬಹುದು ಅನ್ನೋದೇ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಒಂದು ತತ್ವ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಂತ ಇದೆ, ಎಲ್ಲೂ ಎರಾಡಿಕೇಶನ್ ಆಫ್ ಕರಪ್ಷನ್ ಅಂತ ಇಲ್ಲ. ನಿಮ್ಗೆ ಗೊತ್ತಿರ್ಲಿ ರಮಾಕಾಂತ್, ಇರೋದೇ ಹಾಗೆ. ಎಲ್ಲೋ ಒಂದ್ ಕಡೆ ಯಾರೋ ಆಸೆ ಬಿದ್ದು ಒಂದ್ ಸಿಗರೇಟ್ ಪಾಕೆಟ್ ತಂದ್ಕೊಟ್ಟಿರ್ತಾನೆ, ಎಣ್ಣೆ ತಂದ್ಕೊಟ್ಟಿರ್ತಾನೆ, ಇದೆಲ್ಲ ನಡೀತಲೇ ಇದೆ. ಇದು ಹೊಸದೇನಲ್ಲ ಇದು. ಆಮೇಲೆ ನಿಂತೋಗಿದೆ ಅಂತ ಯಾರು ಹೇಳಿದ್ರೆ ನಾನು ಒಪ್ಪೋದಿಲ್ಲ ಅದನ್ನ. ಖಂಡಿತ ಒಪ್ಪೋದಿಲ್ಲ. ಅಂದ್ರೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಿರ್ಬೋದು ಅಂತ ಹೇಳ್ತೀನಿ, ಒಪ್ಕೊಂತೀನಿ. ಈ ತರ ನೀವು ಎಕ್ಸಾಬರೆಂಟ್ ಆಗಿ ಖರ್ಚು ಮಾಡೋದಕ್ಕೆ ನಿಮ್ಗೆ ಅಲ್ಲೆಲ್ಲ ಏನ್ ಕೇಳಿದ್ದಲ್ಲ ಫೆಸಿಲಿಟಿ ಕೊಡ್ಸೋ ವ್ಯವಸ್ಥೆ ಮಾಡಕ್ಕೆ, ಅದು ಯಾರ ಮಾವನ್ ಮನೆ ಅಲ್ಲ, 5 ಸ್ಟಾರ್ ಹೋಟ್ಲ್ ಅಲ್ಲ, ಒಂದು ಪ್ರಿಸನ್, ಜೈಲ್. ಅದು ರಿಸ್ಟ್ರಿಕ್ಷನ್ಸ್ ಇದೆ ಅಲ್ಲಿ. ಸಂಕೇತ್ ಸರ್, ಒಂದು ವಾದ ಇದೆ ಸರ್, ವಿಚಾರಣಾಧೀನ ಖೈದಿಗಳನ್ನ ಶಿಫ್ಟ್ ಮಾಡುವಂತಹ ಅವಕಾಶ ಜೈಲು ಅಧಿಕಾರಿಗಳಿಗೆ ಇಲ್ಲ ಅಂತ ಕೂಡ ಒಂದು ವಾದ ಇಲ್ಲಿ ಬರ್ತಾ ಇದೆ. ಈ ಬೇಲ್ ಸಿಕ್ಕಾಗ ಇವ್ರು ಯಾವ ಸ್ಥಿತಿಲಿ ಇದ್ರು, ರದ್ದಾದ ಮೇಲೆ ಅದೇ ಸ್ಥಿತಿಲಿ ಇರಬೇಕು ಅಂತ ಏನಾದರೂ ವಾದ ಇದೆಯಾ ಸರ್? ಇದನ್ನ ನ್ಯಾಯಾಲಯ ಒಪ್ಪುತ್ತಾ? ಇದನ್ನ ಮೊದಲು ಎಲ್ಲಿದ್ರು ಹಾಗೆ ಇರಬೇಕು, ಅವ್ರು ನೀವೆಲ್ಲೂ ಶಿಫ್ಟ್ ಮಾಡಕೂಡದು, ಈ ಥರದೆಲ್ಲ ವಾದ ನಡೆಯಬಹುದಾ ಕೋರ್ಟಲ್ಲಿ? ಅದಾಗತ್ತಾ, ಸಾಧ್ಯ ಇದೆಯಾ ಅಂತ? ನೋಡಿ, ವಿಚಾರಣಾಧೀನ ಅಥವಾ ಕನ್ವಿಕ್ಟ್ ಅನ್ನೋದ್ರ ಬಗ್ಗೆ ಡಿಫರೆನ್ಸ್ ಏನ್ ಮಾಡಕ್ ಬರೋದಿಲ್ಲ. ಟ್ರೀಟ್ಮೆಂಟ್ ಅಲ್ಲಿ ಡಿಫರೆನ್ಸ್ ಇರ್ತದೆ, ಬಟ್ಟೆಯಲ್ಲಿ ಡಿಫರೆನ್ಸ್ ಇರ್ತದೆ, ಇಷ್ಟೇ ಹೊರತಾಗಿ ವಿಚಾರಣಾಧೀನ ಕೈದಿಗಳಿಗೆ ಯೂಶುವಲಿ ಟ್ರಯಲ್ ನಡೀತಾ ಇರೋದ್ರಿಂದ ಟ್ರಯಲ್ ಗಳಿಗೆ ಅವ್ರನ್ನ ಕರ್ತರ್ಬೇಕಾಗ್ತಿರ್ತದೆ ಮೇಲಿನ ಮೇಲೆ ಅನ್ನೋ ಒಂದು ಕಾರಣಕ್ಕಾಗಿ ಯೂಶುವಲಿ ಅವರು ಎಲ್ಲಿ ಬೇಕು ಅಲ್ಲಿ ಇಟ್ಕೊಂಡಿರ್ತಾರೆ, ಮತ್ತೆ ವಿಚಾರಣೆಗೆ ಅನುಕೂಲ ಆಗೋ ತರ. ಬಟ್ ಈಗಿನ ಕಾಲಘಟ್ಟದಲ್ಲಿ ಈಗ ಆನ್ಲೈನ್ ಇರೋದ್ರಿಂದ ಎಲ್ಲಿದ್ರು ಅದನ್ನ ವಿಚಾರಣಾಧೀನ ಕೈದಿನ ಬೆಂಗಳೂರಲ್ಲಿದ್ರು ನಡೆಸಬಹುದು, ಬೆಂಗಳೂರಲ್ಲಿ ಟ್ರಯಲ್ ಅಥವಾ ಬಳ್ಳಾರಿಯಲ್ಲಿ ನಡೆಸಬಹುದು. ಆನ್ಲೈನ್ ಇರೋದ್ರಿಂದ, ಫೆಸಿಲಿಟಿ ಇರೋದ್ರಿಂದ ಜೈಲಿನಿಂದಲೇ ಹಾಜರಾಗಬಹುದು, ಅವೆಲ್ಲ ಅವಕಾಶಗಳು ಇದಾವೆ. ಇದು ಒಂದು. ಮತ್ತೆ ಎರಡನೇದು, ನಾನು ಏನ್ ಹೇಳ್ತಾ ಇದ್ದೆ, ಜಾರ್ಖಂಡ್ ಒಂದು ಮ್ಯಾಟರ್ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿತ್ತು ಅಂತ ಹೇಳಿ, ಶಿಫ್ಟಿಂಗ್ ಫ್ರಮ್ ಒನ್ ಜೈಲ್ ಟು ಅನದರ್ ಜೈಲ್. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ಆರ್ಡರ್ ಮಾಡಿರ್ತಾರೆ ಜಾರ್ಖಂಡದಲ್ಲಿ, ಅವ್ರು ಶಿಫ್ಟ್ ಮಾಡ್ಬೇಕು ಒಂದ್ ಜೈಲಿಂದ ಇನ್ನೊಂದ್ ಜೈಲಿಗೆ ಅಂತ ಹೇಳಿ. ಅದನ್ನ ಹೈಕೋರ್ಟ್ ರದ್ದು ಮಾಡುತ್ತೆ. ಸುಪ್ರೀಂ ಕೋರ್ಟ್ ಆ ಆರ್ಡರ್ ನ ರಿಸ್ಟೋರ್ ಮಾಡಿ, ಹೈಕೋರ್ಟ್ ಮಾಡಿರೋದು ತಪ್ಪು, ಕಾನೂನು ದೃಷ್ಟಿಯಿಂದ ಸರಿ ಇದೆ, ಸೇಫ್ಟಿ ಮತ್ತು ಸೆಕ್ಯೂರಿಟಿ ದೃಷ್ಟಿಯಿಂದ ಸರಿ ಇದೆ, ಅವ್ನು ಶಿಫ್ಟ್ ಮಾಡಿದ್ ಕರೆಕ್ಟ್ ಇದೆ, ಸಮಂಜಸವಾದ ಕಾರಣಗಳಿದಾವೆ ಅಂತ ಅದರಲ್ಲಿ ಆದೇಶ ಮಾಡಿದ್ದಾರೆ. ಅಂದ್ರೆ ಇಟ್ ಇಸ್ ವಿದಿನ್ ದ ಪ್ರಿರಾಗೇಟಿವ್ ಆಫ್ ದಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್. ಇದು ಒಂದು. ಈಗ ಇವ್ರಿಗೆ ಏನ್ ಸೌಲಭ್ಯಗಳು ಅಥವಾ ಮೂಲಭೂತ, ನೋಡಿ ನಾನು ಹೇಳ್ತಾ ಇರೋದು, ಜೈಲ್ ಈಸ್ ಡಿಫರೆಂಟ್ ಫ್ರಮ್ ರಿಸಾರ್ಟ್. ಇದು ರಿಸಾರ್ಟ್ ಅಲ್ಲ. ಆ ತರ ನಿಮ್ಗೆ ಎಲ್ಲಾ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳು, ಅದರಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್, ರಿಕ್ರಿಯೇಷನ್ ಅವೆಲ್ಲ ಸಿಗಲ್ಲ ಇಲ್ಲಿ. ಇದು ಜೈಲು. ಜೈಲ್ ಮಿನಿಮಮ್ ಸೌಲಭ್ಯಗಳು ಇರ್ತವೆ, ಮ್ಯಾಕ್ಸಿಮಮ್ ರಿಸ್ಟ್ರಿಕ್ಷನ್ಸ್ ಇರ್ತದೆ, ಫ್ರೀಡಮ್ ಇರಲ್ಲ ಅಲ್ಲಿ ಓಡಾಡೋದಕ್ಕೆ, ಮೂವ್ಮೆಂಟ್ ಎಲ್ಲ ರಿಸ್ಟ್ರಿಕ್ಟ್ ಆಗಿರುತ್ತೆ. ಬಟ್ ಸ್ಟೈಲ್ ಕೂಡ ರಿಸ್ಟ್ರಿಕ್ಟ್ ಆಗ್ಬೇಕು. ನಿಮ್ಮ ಮೂಲಭೂತ ಏನು ಹಕ್ಕುಗಳು ಇರ್ತವೆ, ಕೆಲವೊಂದು ನೀರು, ಊಟ ಅಥವಾ ಸಣ್ಣ ಪುಟ್ಟ ಏನಿರ್ತವೆ ಮೂಲಭೂತ ಸೌಕರ್ಯಗಳಂತ ಇರುತ್ತೆ, ಅದರಲ್ಲಿ ಏನಾದ್ರೂ ಕಡಿಮೆ ಇತ್ತು ಅಂತಂದ್ರೆ ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ಟಾಗ ಅವ್ರ ಪರಿಗಣನೆ ಅಂತ ಇದ್ರೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಮತ್ತೊಂದು ಮನವಿ ಕೊಡಬೇಕು. ಅಲ್ಲೂ ಏನಾದ್ರೂ ಅವರು ಕ್ರಮ ಕೈಗೊಳ್ಳದಿದ್ದಾಗ ಕೋರ್ಟಿಗೆ ಹೋಗೋದಕ್ಕೆ ಬರ್ತದೆ. ಅದರ ಸೌಕರ್ಯಗಳು ಬೇಕು ಅಂತಂದ್ರೆ, ಸೌಕರ್ಯಗಳು ಇಲ್ಲಿಲ್ಲ ಅಥವಾ ನಿಮ್ಗೆ ಕೊಟ್ಟೇನೆ ಇಲ್ಲ ಅಂತ ನೇರವಾಗಿ ಕೋರ್ಟಿಗೆ ಹೋಗಿ ಆರೋಪ ಮಾಡೋದಾಗ್ಲಿ,
ಕೋರ್ಟ್ನಿಂದ ಸೌಲಭ್ಯ ಕೊಡಿಸ್ಕೊಡಿ ಅಂತ ಕೇಳೋದಾಗ್ಲಿ ಬರೋದಿಲ್ಲ. ಇಟ್ ಇಸ್ ವಿದಿನ್ ದ ಡೊಮೇನ್ ಜುರಿಸ್ಟಿಕ್ಷನ್ ಆಫ್ ದಿ ಜೈಲ್ ಅಥಾರಿಟೀಸ್ ಓನ್ಲಿ. ಓಕೆ. ಹಾಗಾಗಿ ಈ ಪ್ರಿಸನ್ ಒಂದು ಪ್ರಿಸನ್ ನಿಂದ ಇನ್ನೊಂದು ಪ್ರಿಸನ್ ಇಲ್ಲಿ ಸೌಲಭ್ಯವಿಲ್ಲ ಅನ್ನೋದಕ್ಕಲ್ಲಿ ಕೊಡಬೇಕು ಅಥವಾ ಪಿಲೋ ಇಲ್ಲ ಅನ್ನೋದಕ್ಕೆ ಶಿಫ್ಟ್ ಮಾಡ್ಬೇಕು ಅನ್ನೋದಿದ್ರೆ ಪಿಲೋ ಇಸ್ ನಾಟ್ ಎ ರೀಸನ್. ಓಕೆ. ದಟ್ ಕ್ಯಾನ್ ಓನ್ಲಿ ಬಿ accommodated by the jail authorities. That's not a good ground for transfer ಫೈನ್. or shifting from a person from one jail to another jail. ಹ್ಯೂಮನ್ ರೈಟ್ಸ್ ಅನ್ನೋ ವಿಚಾರ ಏನಾದರೂ ಜೈಲಿನ ಒಳಗಡೆಗೆ ಅಪ್ಲೈ ಆಗಲ್ವಾ ಸಂಕೇತ್ ಸರ್? ಹ್ಯೂಮನ್ ರೈಟ್ಸ್ ಅಪ್ಲೈ ಆಗುತ್ತೆ. ಈಗ ನೀವು ಯಾರ ಬಗ್ಗೆ ಹೇಳ್ತಾ ಇದ್ರಲ್ಲ, ಅವ್ರ ಹೆಸರು ಉಲ್ಲೇಖ ಮಾಡೋದು ಬೇಡ. ಅವ್ರಿಗೆ ಹ್ಯೂಮನ್ ರೈಟ್ ಬಗ್ಗೆ ಅರಿವಿತ್ತ ಮುಂಚೆ? ಅವ್ರ ಮೇಲೆ ಇರೋ ಅಂತ ಆರೋಪ ಹ್ಯೂಮನ್ ರೈಟ್ಸ್ ವೈಲೇಷನ್ ಬಗ್ಗೆನ ಅಥವಾ ಹ್ಯೂಮನ್ ರೈಟ್ಸ್ ಬಗ್ಗೆ ಗೌರವ ಕೊಟ್ಟಿದ್ದಾರೆ ಅಂತಲ್ಲ? ಓಕೆ. ಹಂಗಿದ್ದಾಗ ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡೋದು ಸಮಂಜಸ ಅಲ್ಲ ಅಂತ ಅನಿಸ್ತದೆ. ಅದೇನೋ ಭೂತದ ಬಾಯಿ ಭಗವದ್ಗೀತೆ ಅಂತ ಹೇಳ್ತಿರಲ್ಲ, ಆತರ ಅನ್ಸುತ್ತೆ. Those who have discarded the human rights, those who do not have the value for human rights, they don't have any right to talk about human rights, is my personal opinion. Fine. It is unfair. Okay. Be it anyone, whether it's a celebrity or a common man. Okay. Those who have thrown away the human right, taken the stringent or most rigid step, which cannot be pardoned, which is gravest violation of the human right. Okay. They don't have to talk about human right. Fine. ನನ್ನ ಪರ್ಸನಲ್ ಒಪಿನಿಯನ್. ಮತ್ತಷ್ಟು ಮಾತಾಡ್ತೀನಿ ಒಂದು ಬ್ರೇಕ್ ಅಂತ. ಇದೀಗ ಲೋಕೇಶ್ವರ್ ಸರ್, ಇನ್ನೊಂದು ಕಡೆ ಈ ಸಂಜಯ್ ದತ್ ಅನ್ನೋ ವ್ಯಕ್ತಿ ಕೂಡ ಶಿಕ್ಷೆಗೆ ಒಳಗಾಗಿದ್ದಂಥ ವ್ಯಕ್ತಿ, ಇದೇ ದೇಶದಲ್ಲೇ ಶಿಕ್ಷೆಗೆ ಒಳಗಾಗಿದ್ದದ್ದು. ಸಂಜಯ್ ದತ್ ಜೈಲ್ ಒಳಗಡೆ ಇದ್ದ ದಿನಗಳಿಗೆ ಹೋಲಿಸ್ಕೊಂಡ್ರೆ ಜೈಲ್ ಆಚೆ ಇದ್ದಿದ್ದ ದಿನನೇ ಜಾಸ್ತಿ ಅಂತ ಕೆಲವರು ಹೇಳ್ತಾರೆ. ಇರಲಿ, ಕೆಲವು ನಂಬರ್ಗಳಲ್ಲಿ 1, 2, 3 ಆ ಕಡೆ ಆಗಿರಲಿ ಈ ಕಡೆ ಆಗಿರಲಿ, ಪೆರೋಲ್ ಮೇಲೆ ಜಾಸ್ತಿ ಇದ್ದದ್ದು ಅಂತ ಹೇಳಿ. ಸಂಜಯ್ ದತ್ನ ಇದೇ ದೇಶದ ಜೈಲು ವ್ಯವಸ್ಥೆ ವಿಭಿನ್ನವಾಗಿ ಟ್ರೀಟ್ ಮಾಡಿಬಿಟ್ಟಿತ್ತ. ಕೇಳಿದಾಗೆಲ್ಲ ಪೆರೋಲ್, ವರ್ಷಗಟ್ಟಲೆ ಪೆರೋಲ್, ತಿಂಗಳಗಟ್ಟಲೆ ಪೆರೋಲ್, ಬರೋದು ಹೋಗೋದು ಇದೇ ಇತ್ತಲ್ಲ. ಇದಕ್ಕೇನು ಹೇಳ್ತೀರಿ ನೀವು? ಲೋಕೇಶ್, ಸಂಜಯ್ ದತ್ತು ಜೈಲು ಒಳಗಡೆ ಇದ್ದಿದ್ದಕ್ಕಿಂತ ಆಚೆ ಇದ್ದಿದ್ದೇ ಜಾಸ್ತಿ ಅಂತ, ಪೆರೋಲ್ ಮೇಲೆ ಆಚೆ ಬರ್ತಾ ಇದ್ದದ್ದು, ಬೇರೆ ಬೇರೆ ಕಾರಣ ಕೊಡೋದು ಅಂತ ಹೇಳಿ. ರಮಾಕಾಂತ್, ಶುಡ್ ಐ ಆನ್ಸರ್ ಮೈ ಸರ್? ನೀವೇ ಸರ್, ನಿಮ್ಗೆ ಕೇಳಿದ್ ನಾನು, ಲೋಕೇಶ್ವರ್ ಸರ್. ಹಾ, ಓಕೆ. ನೋಡಿ, ನಿಮ್ಗೆ ನಾನು ಹೇಳ್ದೆ, ಜೈಲು ಒಂದು ನಮ್ಮ ಸಿಸ್ಟಮ್ ಅಲ್ಲಿ ಪ್ಯುನಿಟಿವ್ ಸಿಸ್ಟಮ್ ಇಲ್ಲ, ನಮ್ಮಲ್ಲಿ ರಿಫಾರ್ಮೇಶನ್ ಸಿಸ್ಟಮ್ ಅಂತ. ಹಾಗಾಗಿ ಪೆರೋಲ್ನು ಒಂದು ರೀಸನ್ ಜೈಲಿನ ಪ್ರೆಷರ್ ಅನ್ನ ಕಡಿಮೆ ಮಾಡ್ಕೊಳೋದಕ್ಕೆ. ನಿಮ್ಗೆ ಗೊತ್ತಿರ್ಲಿ, ಪೆರೋಲ್ ಆಲ್ಸೋ ಒನ್ ಆಫ್ ದಿ ರೀಸನ್. ಜೈಲಲ್ಲಿ ಇವತ್ತಿನ ಒತ್ತಡನ ಕಡಿಮೆ ಮಾಡೋದಕ್ಕೆ ಕೋರ್ಟ್ಗಳು ಬಳಸ್ಕೊಂತಿರೋ ಒಂದು ವ್ಯವಸ್ಥೆ. ಜೈಲಲ್ಲಿ ಇರೋದಕ್ಕಿಂತ ಜಾಸ್ತಿ ಕೆಪಾಸಿಟಿ ವರ್ಗಾನು ಆಗಿದೆ. ಹಾಗಾಗಿ ಒಳ್ಳೆ ಸುಧಾರಣೆ ಆಗಿ ಅವ್ರ ಸ್ವಂತ ಏನೋ ಸಮಸ್ಯೆಗಳಿಗೆ ಆಚೆ ಹೋಗಿ ಮತ್ತೆ ಬರೋದಕ್ಕೆ ಅವಕಾಶ ಆದ್ರೆ ಹೋಗ್ ಬರ್ಲಿ ಅಂತ ಹೇಳಿ ಅವಕಾಶಗಳನ್ನ ರಿಪಿಟೇಷನ್ ಅಲ್ಲಿ ಕೊಟ್ಟಿದ್ದಾರೆ. ನಾಟ್ ಓನ್ಲಿ ಫಾರ್ ಸುನಿಲ್ ದತ್, ಈ ತರದ ಬೇಕಾದಷ್ಟು ಕೇಸಸ್ ಅಲ್ಲಿ ಮರ್ಡರ್ ಕೇಸಸ್ ಅಲ್ಲೂ ಪೆರೋಲು ತಗೊಂಡು ಹೋಗಿ ಬಂದಿರೋದು ಬಂದು ಹೋಗಿದ್ದಾರೆ. ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಅದು ಏನು ತಪ್ಪಂತ ಏನಿಲ್ಲ. ಅದು ನಾಳೆ ಪೆರೋಲ್ ಯಾವಾಗ ಆಗೋದು ಕನ್ವಿಕ್ಷನ್ ಆದವ್ರಿಗೆ, ಇವ್ರಿಗೆಲ್ಲ ವಿಚಾರಣಾಧಿಕಾರಿಗಳ ಕೈದಿಗಳಿಗೆಲ್ಲ ಅದು ಕನ್ವಿಕ್ಷನ್ ಆಗಿರೋರಿಗೆ ಮಾತ್ರ. ನೋಡಿ, ಈಗ ನಿಮ್ಗೆ ಅಲ್ಲ, ನಾನು ಸರ್ ಅದು ಗೊತ್ತಿಲ್ಲ ಸರ್, ಶಿಕ್ಷೆ ಆಗಿರತಕ್ಕಂತ ಸಂಜಯ್ ದತ್ ಕೇಳಿದೆ ಸರ್ ನಾನು. ಅಂದ್ರೆ ಸಂಜಯ್ ದತ್ಗೆ ಅಷ್ಟೊಂದು ಅನುಕೂಲ ಹೆಂಗ್ ಮಾಡ್ಕೊಡ್ತೀವಿ ವ್ಯವಸ್ಥೆ ಅಂತ ನನ್ನ ಪಾಯಿಂಟ್ ಇದ್ದಿದ್ದು ಅಷ್ಟೇನೆ. ಇಲ್ಲಿ ದರ್ಶನ್ ವಿಚಾರಣಾಧೀನ, ಸಂಜಯ್ ದತ್ ಶಿಕ್ಷೆ ಕೊಟ್ಟಿದ್ದಂತ ಕೈದಿನೇ ಏನಿಲ್ಲ. ರೀಸನ್ ಅವತ್ತು ಏನ್ ಕೊಟ್ಟಿದ್ದಾನ, ತಂದೆ ಸತ್ತಾಗ, ಮತ್ತೊಂದ್ ಸತ್ತಾಗ, ಇನ್ನೊಂದ್ ಸತ್ತಾಗ, ಅದು ಇದು ಅಂತ ಬಂದಿರೋದ್ ಬಿಟ್ರೆ ಬೇರೆ ಸುಮ್ನೆ ಆಚೆ ಹೋಗಿ ಟೂರ್ ಮಾಡ್ಕೊಂಡ್ ಬರ್ತೀನಿ ಅಂತವ್ರಿಗೆಲ್ಲ ಕೊಟ್ಟಿರಲ್ಲ ಕೋರ್ಟು. ರಮಾಕಾಂತ್ ಅವ್ರೆ, ನಾನೆಲ್ಲ ಒಂದು ಪಿಕ್ಚರ್ ನೋಡ್ಕೊಂಡ್ ಬರಕ್ 1 ವಾರ ಬೇಕು ಅಂತ ಹೋಗಿರೋರಿಗೆ ಕೊಟ್ಟಿಲ್ಲ ಪೆರೋಲು. ಅವ್ರ ರೀಸನ್ ಎಕ್ಸ್ಪ್ಲೈನ್ ಆಗಿರುತ್ತೆ, ಅದ್ರ ಮೇಲೆ ಕೊಟ್ಟಿರ್ತಾರೆ. ನೋಡಿ ಸರ್, ಪರಪ್ಪನಗ್ರಹಾರ ಜೈಲ್ ನೋಡಿದಾಗ ಲೋಕೇಶ್ವರ್ ಸರ್, 40 ಎಕರೆ ವಿಸ್ತೀರ್ಣದ ಜೈಲು, ಸ್ವಲ್ಪ ಕೆಪಾಸಿಟಿಗಿಂತ ಜಾಸ್ತಿ ಜನ ಖೈದಿಗಳಿದ್ದಾರೆ. ಆದರೆ ದೇಶದ ಅತ್ಯಂತ ಶುಚಿಯಾಗಿರ್ತಕ್ಕಂಥ ಜೈಲು, ಒಳ್ಳೆ ಆಹಾರ ಕೊಡೋ ವಿಚಾರದಲ್ಲಿ ಇಡೀ ದೇಶದಲ್ಲಿಯೇ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಜೈಲು. ವೇರಾಸ್ ಅಂಡಮಾನ್ ಬಿಟ್ಬಿಟ್ರೆ ತುಂಬ ಕೆಟ್ಟ ವ್ಯವಸ್ಥೆ ಇರತಕ್ಕಂಥ ಜೈಲು ಅಂತ ಕುಖ್ಯಾತಿ ಪಡ್ಕೊಂಡಿರೋದು ಬಳ್ಳಾರಿ ಜೈಲು. ಕೆಟ್ಟ ವ್ಯವಸ್ಥೆ ಬಳ್ಳಾರಿ ಜೈಲು ಅಂತ. ಇದಕ್ಕೆ ಹೆದರ್ತಿರೋದಾ ಇಲ್ಲಿ ಖೈದಿಗಳು ಬಳ್ಳಾರಿನಲ್ಲಿ ಹೋಗಲ್ಲ ಅಂತ?
ಇಲ್ಲ 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 ನೋಡಿ, ತಪ್ಪು ಅಭಿಪ್ರಾಯ ಇದು. ಬಳ್ಳಾರಿ ಜೈಲಲ್ಲಿ ಏನ್ ಊಟ ಹಾಕಲ್ಲ, ಚಾಪೆ ಕೊಡಲ್ಲ, ತಲೆದಿಂಬ್ ಕೊಡಲ್ಲ, ನೀರ್ ಕೊಡಲ್ಲ ಅಂತ ಅಲ್ಲ. ಅಲ್ಲಿ ಫಸ್ಟ್ ಒಂದು ಅದೇನೋ ಇಕ್ಕಟ್ಟಾದ ಪ್ರದೇಶ, ಬಿಳಿ ಕಲ್ಲು, ಸ್ವಲ್ಪ ತುಂಬಾ ಹೀಟ್ ಅಲ್ಲಿ, ಬಿಸಿಲು ಬಿಸಿ. ಅವತ್ತಿನ ಕಾಲದಲ್ಲಿ ಬೇರೆ ಕಡೆ ಕಾಯಿಲೆ ಬಂದ್ರೆ ಇಲ್ಲಿಗೆ ವರ್ಗಾವಣೆ ಮಾಡಕ್ಕೆ ಅಂತ ಮಾಡಿ ಜೈಲು ಅಂತ ಹೇಳ್ತಾರಪ್ಪ ಬಳ್ಳಾರಿ ಬಗ್ಗೆ. ನಾನು ಅದೇ ಹೇಳ್ತಾ ಇರೋದು, ಅಲ್ಲಿ ಎದುರ್ಕೊಳ್ಳೋದು ಮೊದಲನೇದಾಗಿ ವೆದರ್ಗೆ, ಮತ್ತೆ ಅದು ಓಲ್ಡ್ ಜೈಲು. ಏನ್ ಈ ಮಾಡರ್ನ್ ಜೈಲ್ಸ್ ಅಲ್ಲಿ ಫೆಸಿಲಿಟೀಸ್ ನ ಕ್ರಿಯೇಟ್ ಮಾಡಿದ್ದಾರೆ, ಆ ತರದ ಫೆಸಿಲಿಟಿಗಳು ಅಲ್ಲಿ ಇನ್ನೂ ಆಗಿಲ್ಲ ಅನ್ನೋದು ಒಂದ್ ಪ್ರಶ್ನೆ. ಅರ್ಥ ಆಯ್ತಾ? ವೆದರ್ ಮಾಡರ್ನೈಸ್ ಆಗಿರೋ ಬಿಲ್ಡಿಂಗ್ ಇಲ್ಲ ಅಲ್ಲಿ, ಓಲ್ಡ್ ಬಿಲ್ಡಿಂಗ್ ಗಳೇ ಯೂಸ್ ಆಗಿದೆ. ಈಗ ಸ್ವಲ್ಪ ಮಾಡಿದ್ದಾರೆ, ಹೊಸ ಬಿಲ್ಡಿಂಗ್ಸ್ ಅದರಲ್ಲೂ ಮಾಡಿದ್ದಾರೆ. ಈ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಅನ್ನ ಕೊಡ್ಲೇಬೇಕು, ಅವ್ರಿಗೆ ಸೇಫ್ಟಿ ಕೊಡ್ಬೇಕು ಅನ್ನೋದಾಗ ಸ್ವಲ್ಪ ಸಪರೇಟ್ ಸೆಲ್ಸ್ ಗಳಿದೆ. ಆ ಸೆಲ್ಸ್ ಗಳು ಹಳೆಯದು. ಅಲ್ಲಿ ಗಾಳಿ ಬೆಳಕು ಈಗ ಏನ್ ಕೊಡ್ತಾ ಇರೋ ಮಾಡರ್ನೈಸ್ಡ್ ಪ್ರಿಸನ್ಸ್ ಅಲ್ಲಿ ಏನಿದೆ ಅದು ಇಲ್ಲ ಅಲ್ಲಿ. ಅದು ಬಿಟ್ಟು ಬೇರೆ ಎಲ್ಲಾ ವಿಚಾರಗಳು ಏನು ಇಲ್ಲ. ಸಾಮಾನ್ಯವಾಗಿ ಎಲ್ಲಾರು ಅಲ್ಲಿದ್ದಾರೆ. ಇವ್ರಿಗಿಂತ ವಯಸ್ಸಾದವರು, ಕಾಯಿಲೆ ಕಸಾಲೆ ಇರೋರು ಬಳ್ಳಾರಿ ಜೈಲಲ್ಲಿ ಇದ್ದಾರೆ. ಅದೇನು ವಿಶೇಷ ಅಲ್ಲ. ಬಳ್ಳಾರಿ ಜೈಲ್ಗೆ ಹಾಕ್ಸ್ಕೊಂಡು ಹೋಗೋರು ಇದಾರೆ ಬೇಕಾದಷ್ಟು ಜನ. ಇವ್ರಿಗೆ ಏನಾಗಿದೆ, ಬೆಂಗಳೂರ್ದು ಗಾಳಿ ಬೆಳಕು, ಇಲ್ಲಿ ವೆದರ್ದು ಒಂದು ಫೇವರಿಸಮ್ ಏನಿದೆ ಅಲ್ಲಿಲ್ಲ. ಅಲ್ಲಿ ಅದು ಒಂದು ಮೇಜರ್ ರೀಸನ್ ಅಲ್ಲಿ. ಆ ತರ ವೆದರ್ ಅಲ್ಲಿ ನಿಮ್ಗೆ ಫ್ಯಾನು ಮತ್ತೊಂದು ಬೇಕು, ಅಲ್ಲಿ ಸಿಕ್ಕಲ್ಲ. ಇಲ್ಲಿಂದ ಇದೇ ಗಾಳಿ ಬೆಳಕಲ್ಲಿ ತಣ್ಣಗಿರ್ಬೋದು ಅಂತ ಒಂದು ಯೋಚನೆ ಇರುತ್ತೆ. ದಿಲೀಪ್ ಕುಮಾರ್ ಜಾಯ್ನ್ ಆಗಿದ್ದಾರೆ. ಸೆಲೆಬ್ರಿಟಿ ಮೇಲೆ ಸುಖವಾಗಿದ್ದವ್ರಲ್ವಾ, ಹಂಗಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ. ದಿಲೀಪ್ ಕುಮಾರ್ IAS ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ಹೈಕೋರ್ಟ್ನ ವಕೀಲರು. ದಿಲೀಪ್ ಕುಮಾರ್ ಅವರೇ, ಇವತ್ತು ದರ್ಶನ್ ಮಾಡ್ತಿರ್ತಕ್ಕಂಥ ವಾದ ತೀರಾ ಕೆಟ್ಟದಾಗ ನಡೆಸ್ಕೊಳ್ತಾ ಇದ್ದಾರೆ. ಈ ಒಂದು ಜೈಲಲ್ಲಿ, ಪರಪ್ಪನಗ್ರಹಾರದಲ್ಲಿ ದರ್ಶನ್ ಅವ್ರನ್ನ ತುಂಬಾ ಕೆಟ್ಟದಾಗ ನಡೆಸ್ಕೊಳ್ತಾ ಇದ್ದಾರೆ. ಒಬ್ಬ ವಿಚಾರಣಾಧೀನ ಖೈದಿಗೆ ಕೊಡಬೇಕಾಗಿರ್ತಕ್ಕಂಥ ಮಿನಿಮಮ್ ಫೆಸಿಲಿಟಿ, ಜೈಲ್ ಮ್ಯಾನ್ಯುಯಲ್ ರೆಫರ್ ಮಾಡುವಂಥ ಫೆಸಿಲಿಟಿ ನಿರಾಕರಿಸಲಾಗಿದೆ ಅಂತ. ಅಂದರೆ ಈ ರೀತಿ ಈಗ ಒಂದು ಕಡೆ ರಾಜಾತಿಥ್ಯ, ಇನ್ನೊಂದು ಕಡೆ ಊಟ ಅಂತಂದು ಎಸಿತಾರೆ ಅಂತ ಹೇಳಿ, ಎರಡು ಎಕ್ಸ್ಟ್ರೀಮಿಟಿ ಇದು. ಯಾವ ಜೈಲಲ್ಲಿ ರಾಜಾತಿಥ್ಯ ಪಡ್ಕೊಂಡಿದ್ರು ಅಂತ ಅಧಿಕಾರಿಗಳು ಸಸ್ಪೆಂಡ್ ಆದ್ರೋ, ಅದೇ ಜೈಲ್ ಮೇಲೆ ದರ್ಶನ್ ಕಡೆ ವಕೀಲರು ಮಾತಾಡ್ತಿರೋದು ಊಟ ನೆತ್ತೆ ಎಸಿತಾ ಇದ್ದಾರೆ ಇಲ್ಲಿ ಅಂತ. ಎಕ್ಸ್ಟ್ರೀಮಿಟಿ ಅಂತ. ಸೊ ಅದಕ್ಕೆ ಅವರು ಈ ತರ ಹೇಳ್ತಾ ಇದಾರಲ್ಲ, ಫಸ್ಟ್ ಏನೋ ಒಂದು ಊಟ ಕೊಡ್ತಾ ಇಲ್ಲ, ಅಥವಾ ಸರಿಯಾಗಿ ಕೊಡ್ತಾ ಇಲ್ಲ, ಅಥವಾ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕೆಲವೊಂದು ಬೇಸಿಕ್, ಇವಾಗ ಕೋರ್ಟ್ ಏನ್ ಡೈರೆಕ್ಷನ್ ಕೊಡ್ಬೋದು, ಅವರಿಗೆ ನಮ್ಮ ಜೈಲ್ ಮ್ಯಾನ್ಯಲ್ ಪ್ರಕಾರ ಏನೇನ್ ಕೊಡ್ಬೇಕು ಅದನ್ನ ನೀವು ಒದಗಿಸಿ ಅಂತ ಹೇಳ್ಬಿಟ್ಟು ಒಂದು ಡೈರೆಕ್ಷನ್ ಕೊಡ್ಬೋದು. ನಿಮ್ಗೆ ಯಾರು ಹುಷಾರಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲೇ ತಪಾಸಣೆ ಮಾಡಿ ಅಂತ ಹೇಳ್ಬೋದು. ನಿಮ್ಗೆ ದಿಂಬು ಚಾಪೆ ಬೇಕು ಅಂತ ಹೇಳಿದ್ರೆ ಆಯ್ತಪ್ಪ ದಿಂಬು ಚಾಪೆಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ನಿನಗೆ ಬೇಸಿಕ್ ಒಬ್ಬ ಜೈಲಲ್ಲಿ ಅಪರಾಧಿ ಏನಿರ್ತಾನೆ ಅದನ್ನ ಬೇರೆ ಎಲ್ಲಾ ಯಾರ್ಯಾರು ಅಪರಾಧಿ ಜೈಲಲ್ಲಿ ಇದ್ದಾರೆ ಅವರಿಗೆ ಏನು ಕೊಡ್ತಾ ಇದಾರೋ ಅದೇ ರೀತಿ ಸೌಕರ್ಯವನ್ನ ನಮಗೂ ಕೊಡಿ ಅಂತ ಹೇಳ್ಬಿಟ್ಟು ಕೇಳೋ ಒಂದು ಇರುತ್ತೆ. ಆದ್ರೆ ಈ ಅಪವಾದ ಏನ್ ಮಾಡ್ತಿದಾರಲ್ವಾ, ನಮಗೆ ಊಟನ ಸರಿಯಾಗಿ ಕೊಡ್ತಾ ಇಲ್ಲ. ಸೊ ನೀವು ನೋಡಿರ್ಬೋದು, ಲಾಸ್ಟ್ ಟೈಮು ಕೂಡ ಇದೇ ರೀತಿ ಅರ್ಜಿಗಳನ್ನ ಸಲ್ಲಿಸಿದ್ರು ಕೋರ್ಟ್ ಅಲ್ಲಿ. ನಮಗೆ ದಿಂಬು ಬೇಕು ಅಂತ ಹೇಳಿದ್ರು, ನಮಗೆ ಹಾಸಿಗೆ ಬೇಕು ಮೆತ್ತನದು ಅಂತ ಹೇಳಿದ್ರು, ಅದಕ್ಕೂ ಆರ್ಡರ್ ಮಾಡಿಸ್ಕೊಂಡಿದ್ರು. ಆಯ್ತಾ, ಅದೆಲ್ಲ ಆದ್ಮೇಲೆ ಆಮೇಲೆ ಬೇರೆ ಬೇರೆ ಸವಲತ್ತಿನ ಬೇಕು, ಮತ್ತೆ ಮೆಡಿಕಲ್ಗೆ ನಾವು ಹೊರಗಡೆ ಹೋಗ್ಬೇಕು ಅಂತೆಲ್ಲ ಕೇಳಿದ್ರು. ಸೊ ಹೀಗೆಲ್ಲ ಆದ್ಮೇಲೆ ಪಡ್ಕೊಂಡ್ರು. ಆಮೇಲೆ ರಾಜಾತೀತ್ಯ ಕೂಡ ಬಂತು. ಅದಾದ್ಮೇಲೆ ಅವ್ರು ಕೂಡ ಅಫಿಷಿಯಲ್ಸ್ ಸಸ್ಪೆಂಡ್ ಎಲ್ಲ ಆಯ್ದ್ರು, ಹೊರಗಡೆ ಎಲ್ಲ ಬಂತು. ಸೊ ಈ ಒಬ್ಬ ವ್ಯಕ್ತಿಗೆ ದರ್ ಇಸ್ ನೋ ಲಿಮಿಟ್. ನೀವು ಬಳ್ಳಾರಿ ಕಳಿಸ್ತೀನಿ ಅಂದ್ರೆ ಬಳ್ಳಾರಿ ಕಳ್ಸೋದ್ ಬೇಡ ಅಂತ ಹೇಳ್ತಾರೆ, ನನಗೆ ಇಲ್ಲೇ ಇರ್ಲಿ ಅಂತಾರೆ. ಇವ್ರು ಹೇಳ್ದಾಗೆ ನನಗೆ ಇಲ್ಲಿ ಸೌಕರ್ಯ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಹವಾಮಾನ ಇರ್ಬೋದು, ಆಮೇಲೆ ಬೇರೆ ರೀತಿ ಅಂದ್ರೆ ಮಾಡರ್ನ್ ಬಿಲ್ಡಿಂಗ್ ಇರ್ಬೋದು. ಸೊ ಇದೆಲ್ಲ ನೋಡ್ಕೊಂಡು ನನಗೆ ಇಲ್ಲಿನೇ ಬೇಕು ಅಂತ ಹೇಳ್ಬಿಟ್ಟು ಕೇಳೋದು ಸಾಮಾನ್ಯ. ಸೊ ಆದ್ರೆ ಇದು ಎಲ್ಲಾ ಪ್ರತಿಯೊಬ್ಬ ಜೈಲಲ್ಲಿ ಇರ್ತಕ್ಕಂತ ಅಪರಾಧಿಯ ಹಕ್ಕ. ನೀವೇ ಏನಕ್ಕೆ ಸ್ಪೆಷಲ್ ಪ್ರಿವಿಲೇಜ್ ಕೇಳ್ಬೇಕು? ನಿಮಗೆ ಏನಕ್ಕೆ ಕೊಡ್ಬೇಕು? ಹಾಗಾದ್ರೆ ಬೇರೆ ಯಾರು ಕೂಡ ಆತರ ಇಲ್ವಾ? ಬೇರೆ ಎಲ್ರಿಗೂ ಅದೇ ರೀತಿ ಎಸಿತಾ ಇದ್ದಾರಾ? ಸೊ
ಏನಾದ್ರು ನಿಮಗೆ ಈ ತರ ನಡ್ಕೋತಾ ಇದಾರೆ ಅಂತಂದ್ರೆ ಅಲ್ಲೊಂದು ಉದ್ದೇಶ ಇರಬೇಕು. ಸೊ ಹಾಗಾಗಿ ನೀವು ಉದ್ದೇಶ ಹೇಳ್ದಲೆ ನಿಮ್ಗೆ ಬೇಸಿಕ್ ಒಂದು ಅಲಿಗೇಷನ್ ಮಾಡಿ ನನಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ, ನನಗೆ ಸರಿಯಾಗಿ ಚಾಪೆ ಕೊಡ್ತಾ ಇಲ್ಲ, ದಿಂಬ್ ಕೊಡ್ತಾ ಇಲ್ಲ, ಅಥವಾ ಜೈಲ್ ಮ್ಯಾನುವಲ್ ಪ್ರಕಾರ ಏನೇನ್ ಕೊಡ್ಬೇಕು ಅದನ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಫೈನ್. ಲೋಕೇಶ್ವರ್ ಸರ್, ಬೇಸಿಕ್ ಹೇಳಿ. ಲೋಕೇಶ್ವರ್, ನಂದು ಒಂದ್ ನಿಮಿಷ. ದಿಲೀಪ್ ಕುಮಾರ್ ಅವರು ಒಂದ್ ನಿಮಿಷ. ಲೋಕೇಶ್ವರ್, ನಂದೊಂದು ಪ್ರಶ್ನೆ ಇದೆ ಇಲ್ಲಿ. ಈಗ ನೋಡಪ್ಪ, ನಿನಗೆ ಇಲ್ಲಿ ಅವಮಾನನೂ ಆಗ್ತಾ ಇದೆ, ಇಲ್ಲಿನ ಹವಾಮಾನನೂ ನಿನಗೆ ಸರಿಯಾಗಿ ಹೋಗ್ತಾ ಇಲ್ಲ, ಪರಪ್ಪನ ಅಗ್ರಹಾರದಲ್ಲಿ ಇರಬೇಡಪ್ಪ, ನೀನು ಬಳ್ಳಾರಿಗೆ ಹೋಗ್ಬಿಡು. ಒಂದು ವೇಳೆ ಇವರು ಮಾಡಿರೋ ಆರೋಪಗಳನ್ನ ಪರಿಗಣಿಸಿ, ಜೈಲಿನ ಮ್ಯಾನ್ಯುಯಲ್ ಸರಿ ಇಲ್ಲ, ಊಟ ಬಿಸಾಕ್ತಾ ಇದ್ದಾರೆ, ಶೂ ಹಾಕೊಂಡು ಒಳಗಡೆ ಬಂದುಬಿಟ್ರು, ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಇದೆಲ್ಲ ಹೇಳಿದಾಗ ಇಲ್ಲಿ ಬೇಡಪ್ಪ ನೀನು ಬಳ್ಳಾರಿಗೋ ಬೆಳಗಾವಿಗೋ ಹೋಗ್ಬಿಡು ಅಂದ್ರೆ ಓಕೆನಾ ಅವಾಗ ಅಂತ? ನಾವು ಈಗ ಅಥಾರಿಟೀಸ್ ನಿಮ್ಗೆ ಅನುಕೂಲ ಮಾಡೋ ಉದ್ದೇಶದಲ್ಲಿ ಆತರ ತೀರ್ಮಾನ ತಗೊಂಡ್ರೆ ನೀವ್ ಒಪ್ಕೊಳ್ಳೇಬೇಕಲ್ಲ, ಬೇರೆ ಆಪ್ಷನ್ ಇಲ್ವಲ್ಲ. ನೀವೇ ಕೇಳ್ತಾ ಇದ್ರಿ ಸರಿಯಾಗಿ ನೋಡ್ಕೊಂತಿಲ್ಲ ಅಂದ್ಮೇಲೆ ಈ ಮನೆ ಬೇಡ ನಡಿಯಪ್ಪ, ನಿಮ್ ಮಾವನ್ ಮನೆಗೆ ಅಲ್ಲೊಂದ್ ಮಾವನ್ ಮನೆಗೆ ಅಂದ್ರೆ ಹೋಗ್ಬೇಕಲ್ಲ ನೀವು. ಕರೆಕ್ಟ್. ಈ ಮಾವ ಬೇಡ ಆ ಮಾವನ್ ತಕ್ಕ ಹೋಗುತ್ತ ಹೋಗ್ಬೇಕು ನೀವು. ಇಲ್ಲಿ ಮಾವ್ ನೋಡ್ಕೊಳಲ್ಲ ಸರಿಯಾಗಿ, ಹೋಗ್ರಿ ಆ ಮಾವನ್ ತಕ್ಕೆ. ಓಕೆ, ಯಾಕೆ ನೀವು ಒಪ್ಪಬಾರ್ದು? ಇಲ್ಲಿ ಪ್ರಶ್ನೆ ನೋಡಿ, ಅದನ್ನ ಹೇಳ್ತಾ ಇರೋದು ನಾನು. ಒಬ್ಬ ಮೆಚೂರ್ಡ್ ವ್ಯಕ್ತಿ ಈಗ ಪ್ರಜ್ವಲ್ ರೇವಣ್ಣನು ಜೈಲಲ್ಲಿ ಇದ್ರು, ಈಗ್ಲೂ ಇದ್ದಾರೆ. ಅವರು ಅಪ್ಲೈ ಮಾಡಿದ ವಿಚಾರಗಳಲ್ಲಿ ಕೆಲವು ಮತ್ತೆ ಇವ್ರು ಮಾಡ್ತಾ ಇರೋದ್ರಲ್ಲೂ ಡಿಫ್ರೆನ್ಸ್ ನೀವೇ ನೋಡಿ. ಅವರು ಸೆಲೆಬ್ರಿಟಿನೇ, ಅವರು ಹೈ ಪ್ರೊಫೈಲ್ ಅಲ್ಲಿ ಇರೋ ವ್ಯಕ್ತಿನೇ. ಈ ತರದ ವಿಚಾರಗಳಲ್ಲಿ ಅದು ಎಲ್ಲೂ ಬಂದಿಲ್ಲ ಅಲ್ಲಿ. ಮತ್ತೆ ಈ ತರ ಮಿಸ್ಟೇಕ್ ಅನ್ನು ಮಾಡಿ ಜೈಲಲ್ಲಿ ಕೇಸ್ಗಳು ಬುಕ್ ಆಗಿಲ್ಲ. ಸಿಗರೇಟ್ ಸೇತ್ಕೊಂಡು ಲಾನ್ ಅಲ್ಲಿ ಕೂತ್ಕೊಂಡು ನೀವು ರೌಡಿಗಳ ಜೊತೆ ಮಾಡಿದ್ದು ಗಿಡಿದ್ದು ಅದೆಲ್ಲ ನಿಮ್ಗೆ ಅಲ್ಲೆಲ್ಲೂ ಕಾಣ್ಲಿಲ್ಲ. ನಿಮ್ಗೆ ತಾನೇ ಕಂಡಿದ್ದು ಅದೆಲ್ಲ. ಓಕೆ, ಈಗ ದಿಲೀಪ್ ಅವರೇ ಇವ್ರದ್ದು ಏನ್ ಪಾಯಿಂಟ್ ಇದೆ ಅಂದ್ರೆ, ಇಲ್ಲಿ ಜೈಲಿನ ಮ್ಯಾನ್ಯಲ್ ಪ್ರಕಾರ ಎಲ್ಲ ನಮ್ ಕಕ್ಷಿದಾರರಿಗೆ ಸಿಗ್ಬೇಕು, ಅವ್ರಿಗೆ ಊಟ ಬಿಸಾಕ್ಬಾರ್ದು, ಶೂ ಹಾಕೊಳಕ್ ಅನುಮತಿ ಇರಬೇಕು, ಶೂ ಹಾಕೊಂಡು ಒಳಗಡೆ ಬರಬಾರ್ದು ಅಂತ ಇವ್ರು ಹೇಳ್ತಿದ್ದಾರೆ. ಸರ್, ನಾವು ಕಣ್ಣಾರೆ ಕಂಡಿಲ್ಲ, ಯಾರು ನೋಡಿಲ್ಲ, ಅದಕ್ಕೆ ವಿಡಿಯೋ ಪ್ರೂಫೋ ಫೋಟೋ ಪ್ರೂಫೋ ಕೊಡೋದು ನಮ್ಮ ಹತ್ರ ಇಲ್ಲ. ಅವ್ರ ವಾದವನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಜೈಲ್ ಅಂದ ತಕ್ಷಣ ನಾನು ಹೊರಗಡೆ ನನ್ನ ಜೀವನ ಹೇಗಿತ್ತೋ ಹೆಚ್ಚು ಕಡಿಮೆ ಅದಕ್ಕೆ ಈಕ್ವಲ್ ಆಗಾದ್ರೂ ಇರಬೇಕು, ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಅಥವಾ ಅದರಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನು ಸುಮ್ಮನೆ ಇರಲ್ಲ ಅನ್ನೋ ಧೋರಣೆನ ಇದು ಅಂತ. ನೋಡಿ, ಇವಾಗ ಅವ್ರು ಇವಾಗ ಏನು ಪ್ರಾಸಿಕ್ಯೂಟರ್ ಇಂದ ಮಾನ್ಯ ನ್ಯಾಯಾಲಯ ರಿಪೋರ್ಟ್ ತರ್ಸ್ಕೊಡುತ್ತೆ, ಈ ತರ ಅಲಿಗೇಷನ್ ಮಾಡಿದ್ದಾರೆ ಒಂದು ಜೈಲ್ ಸಿಬ್ಬಂದಿಗಳ ಮೇಲೆ. ಸೊ ಈ ತರ ಜೈಲರ್ ಮ್ಯಾನ್ ಪ್ರಕಾರ ಕೊಡ್ತಾ ಇದಾರೋ ಅಥವಾ ಇಲ್ವೋ ಅಂತ ಹೇಳ್ಬಿಟ್ಟು ಅವರು ಜೈಲಿಂದ ರಿಪೋರ್ಟ್ ತರ್ಸ್ಕೊತಾರೆ. ಸೊ ಅವ್ರು ಮಾಡಿರ್ತಕ್ಕಂಥ ಅಲಿಗೇಷನ್ ತಪ್ಪೋ ಅಥವಾ ಸರಿ ಇದೆಯೋ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರ ರಿಪೋರ್ಟ್ ಮೇಲೆ ಅವರು ಹೇಳ್ತಾರೆ, ಹೌದು ನಾವ್ ಇವ್ರನ್ನ ಯಾವ ತರ ನೋಡ್ಕೊತಾ ಇದ್ವಿ ಜೈಲ್ ಒಳಗಡೆ. ಸೊ ಮೊದ್ಲು ಮಾಡಿದಂತ ತಪ್ಪನ್ನ ಮತ್ತೇನಾದ್ರು ಜೈಲ್ ಅಥಾರಿಟಿಗಳು ಮಾಡ್ತಾ ಇದಾರೋ ಅಥವಾ ಇಲ್ವೋ, ಹಾಗೆ ತಪ್ಪು ಮಾಡಕ್ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಯಾರು ಅಲಿಗೇಷನ್ ಮಾಡ್ತಾ ಇದಾರೋ ಇಲ್ವೋ. ಸೊ ಅದ್ರ ಬೇಸಿಸ್ ಮೇಲೆ ಅವ್ರು ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ ಮೇಲೆ ಇವರು ಅಂದ್ರೆ ಮಾನ್ಯ ನ್ಯಾಯಾಲಯ ಪರಿಗಣಿಸಬೇಕಾಗತ್ತೆ. ಸೊ ಇದು ಓನ್ಲಿ ಇಟ್ ವಿಲ್ ರಿಮೈನ್ ಆಸ್ ಅಲಿಗೇಷನ್. ಸೊ ಯು ಕ್ಯಾನ್ ಮೇಕ್ ಎನಿ ಹೇಳಿ ಸರ್. ಹಲೋ, ಹೇಳಿ ಸರ್. ಲೋಕೇಶ್ವರ್ ಸರ್, ಈ ಇನ್ಸಿಡೆಂಟ್ ಎಲ್ಲ ನಡೆದಾದ್ಮೇಲೆ ಮಿಸ್ಟರ್ ದರ್ಶನ್ ಹತ್ರಕ್ಕೆ ಯಾರೇ ವಾರ್ಡನ್ ಸೆಕ್ಯೂರಿಟಿ ಅವ್ರು ಹೋಗ್ಬೇಕಾದ್ರೆ ಇನ್ ಬಿಲ್ಟ್ ಕ್ಯಾಮ್ರಾ ಹಾಕೊಂಡು ಹೋಗ್ಬೇಕು, ಗೊತ್ತಿರ್ಲಿ. ಅವ್ರಿಗೆ ಇನ್ ಬಿಲ್ಟ್ ಕ್ಯಾಮ್ರಾ ಇಲ್ದಲೆ ಯಾರು ಅವ್ರ ಹತ್ರ ಅಂತ ರೂಲ್ಸ್ ಆಗಿದೆ. ಐ ಮೀನ್ ಅವರು ಬಾಡಿ ಕ್ಯಾಮ್ರಾ ಹಾಕೊಂಡೇ ಹೋಗ್ಬೇಕು. ಸಾರಿ, ಇನ್ ಬಿಲ್ಟ್ ಅಲ್ಲ, ಆ ಬಾಡಿ ಕ್ಯಾಮ್ರಾ ಹಾಕೊಂಡೇ ಹೋಗ್ಬೇಕು ಅವರು. ಆದಾಗ ಅದು ಎಲ್ಲಾ ರೆಕಾರ್ಡ್ ಆಗುತ್ತೆ. ಅಲ್ಲಿ ರೆಕಾರ್ಡ್ ಅಲ್ಲಿ ಸಿಗುತ್ತೆ. ಇವ್ರು ಏನ್ ಹೇಳ್ತಾರಲ್ಲ, ಬೂಟ್ ಹಾಕೊಂಡ್ ಬಂದ ಹೆಸರು ಗಿಸ್ತರು ಅನ್ನೋದೆಲ್ಲ ಅಲ್ಲೆಲ್ಲ ರೆಕಾರ್ಡ್ ಆಗಿದ್ರೆ ಆತರ ಅವಕಾಶ ಚಾನ್ಸಸ್ ಇಲ್ಲ. ಎಲ್ಲಾದ್ರೂ CCTV ಕವರೇಜ್ ಇದೆ ಇವ್ರಿಗೆ. ಮತ್ತೆ ಹೋಗೋ ವ್ಯಕ್ತಿನೂ ಕ್ಯಾಮ್ರಾ ಹಾಕೊಂಡೇ ಹೋಗ್ಬೇಕು ಅವ್ರ ಹತ್ರ. ಸೊ ಹಿಂಗಾಗಿರ್ಬೇಕಾದ್ರೆ ಇವ್ರು ಹೇಳೋ ಅಲಿಗೇಷನ್ ಎಷ್ಟು ಮಟ್ಟಕ್ಕೆ ಸತ್ಯ ಅಂತ ಅಲ್ಲಿ ಕ್ಲಿಯರ್ ಆಗುತ್ತಲ್ಲ. ಇವ್ರು ನಮ್ಮ ದಿಲೀಪ್ ಅವ್ರು ಹೇಳಿದ ಪ್ರಕಾರ ರಿಪೋರ್ಟ್ ತಗೊಂತಾರಲ್ಲ, CCTV ಫುಟೇಜಸ್ ಹೋಗುತ್ತಲ್ಲ. ದಿಲೀಪ್ ಜಿ ಉತ್ತರ ಕೊಡ್ತಾರೆ. ಇನ್ನೊಂದೇನಂದ್ರೆ ಪ್ರಶ್ನೆ ಇಲ್ಲಿ, ಈಗ ಆಯ್ತಪ್ಪ, ದರ್ಶನ್ ರಾಜಾತಿಥ್ಯ ತಗೊಂಡಿದ್ದು, ರೌಡಿಗಳ ಜೊತೆ ಸೇರ್ಕೊಂಡು ಕಾಫಿ ಕುಡ್ದಿದ್ದು, ಐಷಾರಾಮಿ ಯಾಕೆ ಬದುಕಿದ್ದು ಓಕೆ, ವಿಡಿಯೋ ಕಾಲ್ ಮಾಡಿದ್ದು ಓಕೆ,
ಯಾರು ಈ ಪ್ರದೋಷ್ ಆಗಲಿ ಜಗದೀಶ್ ಆಗಲಿ ಇವ್ರು ರಾಜಾತಿಥ್ಯ ತಗೊಂಡಿದ್ರು ಅನ್ನೋದಕ್ಕೆ ಪ್ರೂಫ್ ಇರಬಹುದು. ಇವ್ರು ಏನು ತಗೊಳ್ದೇರೇನೆ ಇವರಿಗೆ ಬೇರೆ ಬೇರೆ ಜೈಲಲ್ಲಿ ಯಾಕೆ ಹಾಕಿದ್ದೀರಿ, ಅದನ್ನ ರದ್ದು ಮಾಡಬೇಕು, ಇವ್ರನ್ನ ಪರಪ್ಪನಗ್ರಹಾರದಲ್ಲಿ ಇರಬೇಕು ಅಂತ ಇದೇನ್ ಮಾಡೋಣ ಈ ವಾದವನ್ನ ಅಂತ ನೋಡಿ. ಅಂದ್ರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿನ ಸಾಚರ್ಗಳು ಅಥವಾ ಹೇಗೋ somehow he may influence the authority, he may take facility. Again there may be a similar allegation ಅಂತ ಹೇಳ್ಬಿಟ್ಟು, ಅಂದ್ರೆ ಇವಾಗ ಒಂದು 4 ಜನ 5 ಜನ ಆರೋಪಿಗಳು ಒಟ್ಟಿಗೆ ಇದ್ದಾಗ ಸ್ವಲ್ಪ ಐಡಿಯಾಗಳು ಜಾಸ್ತಿ ಬರ್ತವೆ. ಓಕೆ. ಸೊ ಹಾಗಾಗಿ ಈ ರೀತಿ ಒಂದೇ ಕೇಸಲ್ಲಿ ಇರ್ತಕ್ಕಂಥ ಅಪರಾಧಿಗಳು ಒಟ್ಟಿಗೆ ಇರೋದು ಬೇಡ, ಅವ್ರನ್ನ ಬೇರೆ ಬೇರೆ ಸೆಲ್ಲಲ್ಲಿ ಇಟ್ರೆ ಸೊ ಅಂದ್ರೆ ಫಾರ್ ದಿ ಪರ್ಪಸ್ ಆಫ್ ದಿ ಐ ಮೀನ್ ನೆಕ್ಸ್ಟ್ ಪ್ರಾಸಿಕ್ಯೂಷನ್ ಏನಿದೆ, ಎನ್ಕ್ವೈರಿ ಇನ್ನು ಇದೇನು ಟ್ರಯಲ್ ಏನಿದೆ ಅದಕ್ಕೆ ಈಸಿ ಆಗ್ತದೆ ಅಂತದ್ದು ಒಂದು ದೃಷ್ಟಿ. ಇನ್ನೊಂದು ನೋಡ್ಬೇಕು, ಈ ಸಂದರ್ಭದಲ್ಲಿ ಈ ಟ್ರಯಲ್ ಏನ್ ನಡೆಯುತ್ತೆ, ಕೆಲವೊಂದು ನಾವು ಚಾರ್ಜ್ ಫ್ರೇಮ್ ಮಾಡ್ಬೇಕು ಅಂದ್ರೆ ಆರೋಪಿತರನ್ನ ನಾವು ಅಂದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ನಾವು ವರ್ಚುವಲಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಅವ್ರು ಅದನ್ನ ಓದಿ ಜಡ್ಜ್ ಮುಂದೆ ಹೇಳಿ ಅದನ್ನ ಸೈನ್ ಮಾಡ್ಬೇಕಾಗತ್ತೆ. ಕೆಲವೊಂದು ಪ್ರೊಸೀಜರ್ ಇದೆ. ಅದಕ್ಕೆ ನೀವು ಬಳ್ಳಾರಿಯಿಂದ ಇಲ್ಲಿ ಕರ್ಕ ಬರಕ್ ಆಗಲ್ಲ. ಅಂದ್ರೆ ನಿಮ್ಮ ಏನು ಉದ್ದೇಶ ಇದೆ ಇವ್ರನ್ನ ಬಳ್ಳಾರಿ ಜೈಲಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು, ಆ ಉದ್ದೇಶಕ್ಕೂ ಇವಾಗಿರ್ತಕ್ಕಂಥ ಟ್ರಯಲ್ಗೂ ಸ್ವಲ್ಪ ಸಾಮ್ಯ ಡಿಫರೆನ್ಸ್ ಇದೆ. ನಾನ್ ಬರೀ ಇದು ಒಂದೇ ಇವಾಗ ನೋಡಿ, ಬೇಲ್ ಇಸ್ ರೂಲ್ಡ್ ಔಟ್. ಇವಾಗ ಬೇಲ್ ಕ್ಯಾನ್ಸಲ್ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ, ಜೈಲಲ್ಲಿ ಇದಾರೆ. ಇವಾಗ ಎಲ್ಲ ಮೇನ್ ಇನ್ವೆಸ್ಟಿಗೇಷನ್ ಅಂದ್ರೆ ಏನೇನು ವಿಟ್ನೆಸ್ ಇದಾರೆ ಅವ್ರದೆಲ್ಲ ಇವಾಗ ಎವಿಡೆನ್ಸ್ ಆಗ್ಬೇಕು. ಅವ್ರದೆಲ್ಲ ಎವಿಡೆನ್ಸ್ ಎಲ್ಲ ಆದ್ಮೇಲೆ ಮತ್ತೊಂದ್ಸಲ ಏನಾರು ಆ ಎವಿಡೆನ್ಸ್ ಅಲ್ಲಿ ಏನು ಇಲ್ಲ ಅಂತ ಕಂಡು ಬಂದ್ರೆ ಅವರು ಈ ಮೇ ಫೈಲ್ ಬೇಲ್ ಅಪ್ಲಿಕೇಶನ್ ಸೇಯಿಂಗ್ ದಟ್ ದಿ ಮೇನ್ ವಿಟ್ನೆಸ್ ಅವ್ರು ಯಾರು ಏನು ಹೇಳಿಲ್ಲ, ನನಗೆ ಈ ಸಂದರ್ಭದಲ್ಲಿ ಬೇಲ್ ಕೊಡಿ ಅಂತ ಹೇಳ್ಬಿಟ್ಟು. ಈಗ ಈ ಫಾರ್ಮಾಲಿಟಿ ಮಾಡೋದು ಆ ಬಳ್ಳಾರಿ ಜೈಲಲ್ಲಿಟ್ಟು ಈ ಕೋರ್ಟಿಗೆ ಕರ್ಕ ಬರ್ಲಿಕ್ಕೆ ಆಗ್ತದ, ಅಥವಾ ಇಲ್ಲೇ ಮುಂಜಾಗ್ರತಾ ಕ್ರಮ ವಹಿಸಿ ಅವ್ರಿಗೆ ಯಾವುದೇ ರೀತಿ ಎಕ್ಸ್ಟ್ರಾ ಫೆಸಿಲಿಟಿ ಕೊಡದಂಗೆ ಜೈಲರ್ ಮ್ಯಾನುವಲ್ ಪ್ರಕಾರ ಕೊಟ್ಕೊಂಡು ಸೊ ಟ್ರಯಲ್ ನ ಇಲ್ಲೇ ಎಕ್ಸ್ಪಿಡಿಯೇಟ್ ಮಾಡೋದು ಒಳ್ಳೇದಾ ಅಂತ ಹೇಳ್ಬಿಟ್ಟು ಎರಡೂ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಫೈನ್. ಲೋಕೇಶ್ವರ್ ಸರ್, ಈಗ ಪರಪ್ಪನಗ್ರಹಾರದ ಜೈಲಲ್ಲಿ ಆಹಾರ ಪಟ್ಟಿ ಓದ್ಬಿಡ್ತೀನಿ ಸರ್. ಬೆಳಿಗ್ಗೆ ಉಪ್ಪಿಟ್ಟು, ಒಗ್ಗರಣೆ ಅವಲಕ್ಕಿ, ಬಿಸಿಬೇಳೆಭಾತ್ ಅಥವಾ ಚಿತ್ರಾನ್ನ. ಮಧ್ಯಾಹ್ನ ರಾಗಿ ಮುದ್ದೆ, ಚಪಾತಿ ಅಥವಾ ರೊಟ್ಟಿಗಳಲ್ಲಿ ಒಂದರ ಆಯ್ಕೆ. ರಾತ್ರಿ ಅನ್ನ ಮತ್ತು ಸಾಂಬಾರ್, ಮೊಟ್ಟೆ, ಬಾಳೆಹಣ್ಣು ಕೊಡಲಾಗುತ್ತೆ. 2 ವಾರಕ್ಕೊಮ್ಮೆ ಶುಕ್ರವಾರ 90 ಗ್ರಾಂ ಮಟನ್ ಕೊಡಲಾಗುತ್ತೆ. 2 ವಾರಕ್ಕೊಮ್ಮೆ 200 ಗ್ರಾಂ ಚಿಕನ್ ಸಾಂಬಾರ್ ಫ್ರೈ ಕೊಡ್ತಾರೆ. ಅಂದರೆ ಶುಚಿತ್ವಕ್ಕೆ ಹೆಸರಾಗಿರ್ತಕ್ಕಂಥ ಜೈಲು ಪರಪ್ಪನಗ್ರಹಾರ. ಖೈದಿಗಳನ್ನ ಚೆನ್ನಾಗಿ ನಡೆಸ್ಕೊಂಡಿರ್ತಕ್ಕಂಥ ಉದಾಹರಣೆ ಕೂಡ ಇದೆ. ಅಷ್ಟಿಲ್ಲದೆ ಈ ಒಂದು ಜೈಲಿಗೆ ಅಷ್ಟು ಹೆಸರು ಬರಲ್ಲ. ಇದ್ರ ಮೇಲೆ ಕಂಪ್ಲೇಂಟ್ ಮಾಡಿ ದರ್ಶನ್ ಕಡೆಯವರು ಅಥವಾ ದರ್ಶನ್ ಅವರು ವಿನಾಕಾರಣ ತೊಂದರೆ ಸಿಕ್ಕಾಕೋತಾ ಇದ್ದಾರೆ ಅಂತ ತಮಗನ್ಸುತ್ತಾ ಅಂತ? ಖಂಡಿತ ಸತ್ಯ. ನಾನು ಅದನ್ನೇ ಅವಾಗ್ಲೇ ಹೇಳಿದೆ, ಲೋ ಪ್ರೊಫೈಲ್ ಅಲ್ಲಿ ಹೋಗ್ಬೇಕು. ಫೆಸಿಲಿಟಿ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಕೊಡೋ ಅಷ್ಟು ಒಳ್ಳೆ ಇದು ಬೇರೆ ಕಡೆ ಸಿಗಕ್ ಸಾಧ್ಯನೇ ಇಲ್ಲ. ಅದೆಲ್ಲದು ಗೊತ್ತಿದ್ದು ನೀವು ಅಲ್ಲೇ ಫೆಸಿಲಿಟಿನ ಪಡ್ಕೊಂಡು ಸಮಸ್ಯೆಗೆ ಒಳಗಾದವ್ರಿಗೆ ಅದ್ರ ಮೇಲೆ ಅಲಿಗೇಷನ್ ಮಾಡ್ಕೊಂಡ್ರೆ ಯಾರು ತೊಂದ್ರೆ ಆಗುತ್ತೆ? ಇದು ಅವ್ರಿಗೆ ತೊಂದ್ರೆ ಆಗೋದು. ಅವರೇ ಹೇಳಿರೋ ಪ್ರಕಾರ ಅದು ಇಲ್ಲಿ ಸರಿ ಇಲ್ಲ ಅಂದ್ಮೇಲೆ ಆಯ್ತು ಬೇಡ ಬೇಡಪ್ಪ ಇಲ್ಲಿ ಸರಿ ಇಲ್ಲ ಬೇರೆ ಕಡೆ ಕಳಿಸ್ತಿಂತಾರೆ. ಸಹಜ ತಾನೆ? ಕರೆಕ್ಟ್. ಥ್ಯಾಂಕ್ ಯು ಲೋಕೇಶ್ವರ್ ಸರ್. ನೀವೇ ಸಮಸ್ಯೆ ನೀವೇ ಊಟಕ್ಕೆ ನೀವೇ ಅನುಭವಿಸ್ಕೋಬೇಕು ಈಗ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ವರ್ ಸರ್. ಥ್ಯಾಂಕ್ ಯು ಸೋ ಮಚ್ ಡಿಬೇಟ್ ಅಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಕುಮಾರ್ ಐಎಸ್ ಅವರೇ ಈ ಡಿಬೇಟ್ ಅಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಥ್ಯಾಂಕ್ ಯು ಸಂಕೇತನಿಗೆ ಸರ್, ನಿಮ್ದು ಕಾಲು ಮಧ್ಯದಲ್ಲಿ ಕಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್, ನೀವು ಕೂಡ ಪಾಲ್ಗೊಂಡು ಮಾತನಾಡಿದ್ರಿ. ಇದರೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.